ओम अजरममरमेकं ध्येयमाद्यन्तशून्यं सगुणमगुणमाद्यं स्थूलमत्यन्तसूक्ष्मं निरुपममुपमेयं योगिविज्ञानगम्यं त्रिभुवनगुरुमीशं त्वं प्रपद्यस्व विष्णुं नारायणे त्वेकमनावसामि सर्वेण भावेन शरीरभूता तस्मिन् हि धर्मस्व महान्विष्टः ब्रह्मण्यता चात्र तथा प्रियत्वम् वायुर्भीमो भीमनादो महौजाः सर्वेषां च प्राणिनां प्राणभूतः अनावृत्तिर्देहिनां देहपाते तस्माद्वायुर्देवदेवो विशिष्टः। ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1226ನೇ ಅನುಶಾಸನ ಪರ್ವದ 159ನೇ ಭಾಗವನ್ನು ಇವತ್ತು ನಾವು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 110ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 187ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 176ನೇ ಅಧ್ಯಾಯ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 124ನೇ ಅಧ್ಯಾಯ. ಇದು ಸಾಮೋಪಾಯದ ಪ್ರಶಂಸೆಯನ್ನು ಮಾಡುವಂತಹ ಅಧ್ಯಾಯ. ಅದನ್ನೀಗ ಕೇಳುವವರಿದ್ದೇವೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ನರಾಣಾಮಯನತ್ವಾತ್ತು ತತೋ ನಾರಾಯಣ ಸ್ಮೃತಃ ಇತಿ ಯಹ ಭಗವಾನ್ ನಾರಾಯಣಃ ಸರ್ವೇಷಾಂ ನರಾಣಾಂ ಅಯನತ್ವಾತ್ ಆಶ್ರಯತ್ವಾತ್ ನಾರಾಯಣಃ ಇತಿ ಕಥ್ಯತೆ. ಯಯೇವ ಚ ನಾರಾಯಣಃ ಅತ್ರೈವ ಅನುಶಾಸನ ಪರ್ವಣಿ ವ್ಯತೀತೆ ಅಧ್ಯಾಯೇ ನರಾಜ್ಜಾತಾನಿ ತತ್ವಾನಿ ನಾರಾಯಣೀತಿ ತತೋ ವಿದುಃ. ಅಸ್ಯ ಭಗವತಃ ನಾರಾಯಣ ಶಬ್ದವಾಚ್ಯತ್ವವತ್ ನರಶಬ್ದವಾಚ್ಯತ್ವಮಪಿ ಶಾಸ್ತ್ರೇಷು ಶ್ರೂಯತೆ. ನರಃ ಅನಾಶಾತ್ ನಾಶರಹಿತೋಯಂ ಆತ್ಮ ತೇನ ಕಾರಣೇನ ನರಃ ಇತಿ ಯೋಯಂ ಸ್ತೂಯತೆ. ತಸ್ಮಾತ್ ಜಾತಾನಿ ನರಶಬ್ದವಾಚ್ಯಾತ್ ಭಗವತಃ ಜಾತಾನಿ ಸರ್ವಾಣ್ಯಪಿ ತತ್ವಾನಿ ತೇನ ಕಾರಣೇನ ತಾನಿ ತತ್ವಾನಿ ನಾರಾಣಿ ಇತಿ ಶಾಸ್ತ್ರಜ್ಞಾಃ ವಿದುಃ. ತಾನಿ ಸರ್ವಾಣ್ಯಪಿ ತತ್ವಾನಿ ಪ್ರಕೃತಿತತ್ವಂ, ಮಹತ್ತತ್ವಂ, ಅಹಂಕಾರತತ್ವಂ ಇತ್ಯಾದೀನಿ ಸರ್ವಾಣ್ಯಪಿ ತತ್ವಾನಿ ಭಗವತಃ ನಾರಾಯಣಸ್ಯ ಅಯನಾನಿ ಇತಿ ಗೀಯಂತೆ. ಅಯನಾನಿ ಇತಿ ಪ್ರತಿಮಾಸ್ಥಾನತ್ವಾತ್. ಯಥಾ ಶಿಲಾಪ್ರತಿಮಾ, ಕಾಷ್ಠಪ್ರತಿಮಾ एवं लोहप्रतिमा च देवालयादिषु दृश्यते. सा च प्रतिमा अंतर्गतस्य भगवतः सान्निध्यस्य आश्रयः इति कथ्यते. एवं शिलाप्रतिमावत्, लोहप्रतिमावत्, काष्ठप्रतिमावच्च सर्वाणि इमानि तत्वानि प्रकृत्यादीनि तत्वानि सर्वाण्यपि भगवतः विग्रहस्थानीयानि. तान्येव च अयनं तस्य नारायणः तानि अयनानि इति कथ्यन्ते. एवं च नारायणी अयनं यस्य सः नारायणः. नारायणी तत्वानि प्रकृत्यादीनि यस्य अयनं विग्रहः प्रतिमा सोऽयं नारायणः इति कश्चन अपूर्वः अर्थः व्यतीते अध्याये अत्र प्राकट्यत. अपि च एते सुन्दराः श्लोकाः
ಸಮವರ್ಣ್ಯ ಅಂತ. ಯಹ ಪರಃ ಪ್ರಕೃತೇಃ ಪ್ರೋಕ್ತಃ ಅಯಂ ನಾರಾಯಣಃ ಪಂಚವಿಂಶತ್ ಸಂಖ್ಯಾಕಃ ತತ್ವಂ ಇತಿ ಶಾಸ್ತ್ರೇಷು ಶ್ರೂಯತೆ. ಸರ್ವಾಣ್ಯಪಿ ಶಾಸ್ತ್ರಾಣಿ ವೇದಾಃ ಶಿಕ್ಷಾದಿ ಷಟ್ ಅಂಗಾನಿ ಪುರಾಣಾನಿ ಇತಿಹಾಸ ಗ್ರಂಥಾಶ್ಚ ಏವಂ ರೀತ್ಯ ಸರ್ವಾಣ್ಯಪಿ ಶಾಸ್ತ್ರಾಣಿ ಅನೇಕೈಃ ಜ್ಞಾನಿಭಿಃ ಆಲೋಡ್ಯಂತ. ವಿಮರ್ಶಾ ಅಪಿ ತೇಷು ಶಾಸ್ತ್ರೇಷು ಪ್ರವೃತ್ತ. ಪರಂತು ತೇಷಾಂ ಸರ್ವೇಷಾಂ ಶಾಸ್ತ್ರಾಣಾಂ ಅಯಮೇವ ಕಶ್ಚನ ಸಾರಭಾಗಃ ಸಮಜನಿ ಧ್ಯೇಯೋ ನಾರಾಯಣ ಸದಾ. ನಾರಾಯಣನೊಬ್ಬನೇ ಯಾವತ್ತೂ ಕೂಡ ಧ್ಯಾನಿಸಲ್ಪಡಬೇಕು, ನಮ್ಮ ಕರ್ತವ್ಯವೇ ಅದಾಗಿರಬೇಕು ಜೀವನದ್ದು ಅನ್ನುವುದು ಎಲ್ಲ ಶಾಸ್ತ್ರಗಳನ್ನ ಮಥನ ಮಾಡಿದ ಮೇಲೆ ನಮಗೆ ತಿಳಿದು ಬಂದಂಥ ವಿಷಯ. ಅದೆಷ್ಟೋ ಶಾಸ್ತ್ರಗಳನ್ನ ದೊಡ್ಡ ದೊಡ್ಡ ಜ್ಞಾನಿಗಳು, ಚತುರ್ಮುಖ ಬ್ರಹ್ಮನಂತ ದೊಡ್ಡ ದೊಡ್ಡ ಜ್ಞಾನಿಗಳು, ನಮ್ಮಂಥ ಸಣ್ಣವರು ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಆಲೋಡನೆ ಮಾಡ್ತಾನೆ ಇದ್ದಾರೆ. ವಿಚಾರ ಮಂಥನ ವಿಮರ್ಶ ನಡೀತಾನೇ ಇದೆ. ಅದೆಲ್ಲದರ ಸಾರ ಹೀಗೆ ಸಮುದ್ರ ಮಥನದಲ್ಲಿ ಅಮೃತ ಹುಟ್ಟಿ ಬಂದಂತೆ ಕಂಡು ಬಂದಿದೆ. ಅದೇನಂದ್ರೆ ಧ್ಯೇಯೋ ನಾರಾಯಣ ಸದಾ. ನಾರಾಯಣನೇ ಧ್ಯೇಯ ಅಂತನ್ನುವುದು ಎಲ್ಲ ಶಾಸ್ತ್ರಗಳ ಸಾರ. ಅನೇಕಾನೇಕ ಸೂಕ್ಷ್ಮಗಳು, ನಾರಾಯಣನ ಬಳಿಕ ಇರುವಂತಹ ಅನೇಕ ದೇವತೆಗಳು, ಕಕ್ಷಾ ತಾರತಮ್ಯ, ಅನೇಕ ವಿಧಿಗಳು, ನಿಷೇಧಗಳು, ಇಂಥ ಎಲ್ಲ ಸಂಗತಿಗಳನ್ನೆಲ್ಲ ಶಾಸ್ತ್ರ ವರ್ಣನೆ ಮಾಡಿದೆ. ಕೊನೆಗೂ ನಮಗೆ ತಿಳಿಯುವುದೇನೆಂದ್ರೆ ನಾರಾಯಣನು ಧ್ಯೇಯ. ಧ್ಯೇಯ ನಾರಾಯಣ ಅಂದ್ರೆ ನಾರಾಯಣ ಭಗವಂತ ನಾರಾಯಣತ್ವೇನ ಧ್ಯೇಯ. ನಾರಾಯಣನನ್ನ ಹೇಗೋ ಬೇಕಾಬಿಟ್ಟಿಯಾಗಿ ಧ್ಯಾನಿಸಬೇಕು ಅಂತ ಅದರ ಅರ್ಥ ಅಲ್ಲ. ನಾರಾಯಣನನ್ನ ನಾರಾಯಣ ಎಂಬುದಾಗಿ ಧ್ಯಾನಿಸಬೇಕು. ಅದರ ಅರ್ಥ ನರಾಣಾಮ ಏನತ್ವಾತ್, ಎಲ್ಲ ಸಾಧಕರಿಗೆ ಅವನ ಆಶ್ರಯ ಅಂತ ಅವನನ್ನು ಧ್ಯಾನಿಸಬೇಕು. ಅದು ಹಿಂದೆ ಉದ್ಯೋಗ ಪರ್ವದಲ್ಲಿ ಬಂದಂತ ಅರ್ಥ. ಎಲ್ಲ ತತ್ವಗಳು ಕೂಡ ಭಗವಂತನಿಗೆ ಪ್ರತಿಮಾಭೂತಗಳಾಗಿವೆ. ಪ್ರಕೃತಿ ಮೊದಲಾದ ಸಕಲ ತತ್ವಗಳು ಕೂಡ ಈ ಭಗವಂತನ ಸಾನ್ನಿಧ್ಯಕ್ಕೆ ಆಶ್ರಯವಾದ್ದರಿಂದ ಅವೆಲ್ಲವೂ ಕೂಡ ಅವನಿಗೆ ವಿಗ್ರಹದಂತಿವೆ ಅಂತ ಅವನನ್ನು ಧ್ಯಾನಿಸಬೇಕು. ಮತ್ತೊಂದು ಅರ್ಥವನ್ನ ಈ ಕಳೆದ ದಿವಸ ನಾನು ಹೇಳಲಿಲ್ಲ. ನೀರಿನ ಮೇಲೆ ಮಲಗಿರ್ತಾನೆ, ಆದ್ದರಿಂದ ನಾರಾಯಣ ಅನ್ನೋ ಅರ್ಥವನ್ನು ನೋಡಿದ್ದೇವೆ. ನೀರು ಇವನಿಗೆ ಆಶ್ರಯ ಅನ್ನೋ ಅರ್ಥವನ್ನು ನೋಡಿದ್ದೀವಿ. ನೀರೇ ಇವನಿಗೆ ಆಶ್ರಯ ಅನ್ನುವ ಅರ್ಥವನ್ನು ಕೂಡ ಹರಿವಂಶದಲ್ಲಿ ಬಂದಂತೆ ಅದನ್ನು ನೋಡಿದ್ದೀವಿ ಕಳೆದ ದಿವಸ. ದೇಹೋಯಮ್ಮೆ ಸದಾನಂದ ನಾಯಂ ಪ್ರಕೃತಿ ನಿರ್ಮಿತ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಅಂತ ಭಗವಂತನು ಹೇಳಿದ ಒಂದು ಮಾತು ಗೀತಾ ಭಾಷ್ಯದಲ್ಲಿ ಏನು ಉದ್ಧೃತವಾಗಿದೆ. ಅದನ್ನು ಕೂಡ ಕಳೆದ ದಿವಸ ನೋಡ್ಲಿಕ್ಕಾಗಲಿಲ್ಲ. ಈಗ ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದೇವೆ. ದೇಹೋಯಮ್ಮೆ ಸದಾನಂದ, ನನ್ನ ಈ ದೇಹ ಎಂಬುದು ಸದಾ ಆನಂದ, ಯಾವತ್ತೂ ಆನಂದ ರೂಪವಾದದ್ದೇ, ರಕ್ತ ಮಾಂಸಾದಿಗಳಿಂದ ನಿರ್ಮಿತವಾದದ್ದಲ್ಲ ಈ ದೇಹ. ಹೀಗೆ ನಾರಾಯಣ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಅಂದ್ರೆ ಆನಂದಕ್ಕೆ ಆಶ್ರಯನಾದವನು ಅನ್ನೋ ಅರ್ಥ. ನಾರ ಅಂತಂದ್ರೆ ಅರ ಅಂದ್ರೆ ದುಃಖ, ನಾರ ಅಂತಂದ್ರೆ ಸುಖ ಅಂತ ಅರ್ಥ. ಸದಾ ಸುಖಕ್ಕೆ ಆಶ್ರಯನಾದ್ದರಿಂದ ಅವನನ್ನ ನಾರ ಅಂತ ವರ್ಣಿಸ್ತಾರೆ. ನಾಯಂ ಪ್ರಕೃತಿ ನಿರ್ಮಿತ, ಇದು ಪ್ರಕೃತಿಯಿಂದ ಹುಟ್ಟಿದಂಥ ದೇಹವೂ ಅಲ್ಲ ಇದು. ಅರಾಯಣ ಅಂದ್ರೆ ಪ್ರಕೃತಿಯಿಂದ ನಿರ್ಮಿತವಾದದ್ದು.
ಪಂಚಮಹಾಭೂತಗಳಿಂದ ನಿರ್ಮಿತವಾದದ್ದು, ಸತ್ವರಜಸ್ತಮೋ ಗುಣಗಳ ಮಿಶ್ರಣ ಇದ್ದದ್ದು. ಅರಾಯಣ ಅಲ್ಲ ಅಂದ್ರೆ ಅದು ನಾರಾಯಣ. ಅರಾಯಣ, ಅರ ಅಂದ್ರೆ ದೋಷ, ದೋಷವುಳ್ಳದ್ದು, ಅಪರಿಪೂರ್ಣ, ಅದು ಅರಾಯಣ. ನಾರಾಯಣ ನ ಅಂದ್ರೆ ನಿಷೇಧ. ಹಾಗಾಗಿ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಅಂತ ಬ್ರಹ್ಮವೈವರ್ತ ಪುರಾಣದ ಒಂದು ಮಾತು. ಅದನ್ನ ಗೀತಾ ಭಾಷ್ಯದಲ್ಲಿ ಉತ್ತರಿಸಿದ್ದಾರೆ. ಅದನ್ನು ಕೂಡ ನಾವು ಕಳೆದ ದಿವಸ ನೋಡಬೇಕಾಗಿತ್ತು, ಅದನ್ನು ಈಗ ನೋಡಿದ್ದೀವಿ. ಹೀಗೆ ಧ್ಯೇಯೋ ನಾರಾಯಣ ಸದಾ ಅಂದ್ರೆ ನಾರಾಯಣನನ್ನ ಧ್ಯಾನಿಸಬೇಕು ಅಂದ್ರೆ ನಾರಾಯಣನನ್ನ ಹೇಗೋ ಧ್ಯಾನಿಸುವುದಲ್ಲ, ನಾರಾಯಣನನ್ನ ನಾರಾಯಣ ಎಂಬುದಾಗಿ ಧ್ಯಾನಿಸಬೇಕು. ಆ ನಾರಾಯಣ ಶಬ್ದ ಅದೆಷ್ಟು ಅರ್ಥಗಳನ್ನು ಹೊರಹೊಮ್ಮಿಸ್ತದಲ್ಲ, ಆ ಎಲ್ಲ ಅರ್ಥಗಳ ಪೂರ್ವಕವಾಗಿ ಆತನ ತಿಳ್ಕೊಳ್ಬೇಕು ಅಂತ ಗೀತಾ ಭಾಷ್ಯದ 2ನೇ ಅಧ್ಯಾಯದ 72ನೇ ಶ್ಲೋಕದಲ್ಲಿ ಬಂದಂಥ ಒಂದು ಬ್ರಹ್ಮವೈವರ್ತ ಪುರಾಣದ ಶ್ಲೋಕ ಇದು. ನಾವು ಈಗೇನು ಕಳೆದ ಅಧ್ಯಾಯ ಇದೆ ಅಲ್ಲಿ ನೋಡಿದಂತಹ ಮತ್ತೊಂದು ಶ್ಲೋಕ ಹೀಗದು: ತಸ್ಮಾತ್ ತ್ವಂ ಗಹನಾನ್ ಸರ್ವಾನ್ ತ್ಯಕ್ತ್ವಾ ಶಾಸ್ತ್ರಾರ್ಥ ವಿಸ್ತರಾನ್ ಅನನ್ಯಚೇತಾಹ ಧ್ಯಾಯಸ್ವ ನಾರಾಯಣ ಮಜಂ ವಿಭುಂ ಅಂತ. ನಮ್ಮಂಥ ಸಾಮಾನ್ಯರಿಗೆ ಅತ್ಯಂತ ಪ್ರಬಲವಾದಂತಹ ಭರವಸೆಯನ್ನು ಕೊಡುವಂತಹ ಶ್ಲೋಕ ಇದು. ಅನೇಕ ಶಾಸ್ತ್ರಗಳು ನಮ್ಮ ಎದುರಿಗಿವೆ, ವೇದವಿದೆ, ಪುರಾಣಗಳಿವೆ, ಆ ರಂಗಗಳಿವೆ, ಇತಿಹಾಸಗಳಿವೆ. ಹೇಳ್ತದೆ ಶಾಸ್ತ್ರ: ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನಚಾನ್ಯಥ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿರುವಂತಹ ಒಂದು ಮಾತಿದೆ. ಎಲ್ಲ ವೇದಗಳನ್ನು ಓದಬೇಕು. ಸೇತಿಹಾಸಾನ್, ಇತಿಹಾಸದಿಂದ ಕೂಡಿದ ಬರೇ ವೇದಗಳನ್ನಲ್ಲ, ಇತಿಹಾಸಗಳನ್ನು ಕೂಡ, ಭಾರತ ಮತ್ತು ಪಂಚರಾತ್ರ ಇವುಗಳನ್ನು ಇತಿಹಾಸ ಅಂತ ಹೇಳ್ತಾರೆ. ಆ ಇತಿಹಾಸದಿಂದ ಕೂಡಿದಂಥ ಎಲ್ಲ ವೇದಗಳನ್ನು ಓದಬೇಕು. ಸಪುರಾಣಾನ್, ಎಲ್ಲ ಪುರಾಣಗಳನ್ನು ನಾವು ಅಧ್ಯಯನಕ್ಕೆ ತಂದ್ಕೋಬೇಕು. ಸಯುಕ್ತಿಕಾನ್, ಅದಕ್ಕೆ ವೇದಾದಿಗಳನ್ನ, ಇತಿಹಾಸ ಪುರಾಣಾದಿಗಳನ್ನು ಓದುವಾಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಲ್ಪಟ್ಟಂತಹ ಯುಕ್ತಿಗಳನ್ನು ಹೊಂದಿಸ್ಕೋಬೇಕು. ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನಚಾನ್ಯಥ, ವಿಷ್ಣುವನ್ನ ಹೀಗೆ ತಿಳ್ಕೋಬೇಕು, ಇಲ್ಲದೆ ಇದ್ರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ಅಂತ ಅಲ್ಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಯಥಾಶಕ್ತಿ ಎಷ್ಟೆಷ್ಟು ವೇದಗಳನ್ನು ಓದಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲ ವೇದಗಳನ್ನು ಅಧ್ಯಯನ ಮಾಡಬೇಕು. ತತ್ರ ಅಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ನೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಸಂಪೂರ್ಣವನ್ನು ಎಲ್ಲವನ್ನೂ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಪರಮಾತ್ಮ ಮತ್ತು ಲಕ್ಷ್ಮಿಯನ್ನು ಬಿಟ್ರೆ ಎಲ್ಲವನ್ನೂ ತಿಳ್ಕೊಳ್ಳುವಂತಹ ಶಕ್ತಿ ಇರುವಂತಹವನು ಚತುರ್ಮುಖ ಮಾತ್ರ. ಉಳಿದವರೆಲ್ಲರೂ ಕೂಡ ತಮ್ಮ ತಮ್ಮ ಯೋಗ್ಯತೆಗನುಸಾರವಾಗಿ ಸರ್ವಜ್ಞರಾಗಬಲ್ಲರು ಅಂತ ಹೇಳ್ತದೆ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳುವಂತಹ ಮತ್ತೊಂದು ಮಾತು. ಒಂದು ಸಣ್ಣ ಸಂಗತಿಯನ್ನು ತಿಳ್ಕೊಳ್ಬೇಕಾದ್ರೆ, ಸಂಧ್ಯಾವಂದನದಂತಹ ಒಂದು ಸಣ್ಣ ಅಲ್ಲ, ಅದು ದೊಡ್ಡದೇ. ಸಣ್ಣದು ಅಂತ ಹೇಳಿದ್ದು ಬೇಸಿಕ್ ಅನ್ನೋ ಅರ್ಥದಲ್ಲಿ. ಪ್ರಾಥಮಿಕ ಸಂಗತಿಯನ್ನು ತಿಳ್ಕೊಳ್ಬೇಕಾದ್ರೂ ಕೂಡ ಸರ್ವಜ್ಞನಾಗದ ಹೊರತು ಸಂಧ್ಯಾವಂದನವೇ ನಮಗೆ ಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಸಂಧ್ಯಾವಂದನವನ್ನೇ ಪೂರ್ಣವಾಗಿ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್. ತನ್ನ ಒಂದು ಅಳತೆಗೆ ಏನೇನು ವಿಷಯ ಬಂದಿದೆಯೋ, ತನ್ನ ಗಮನಕ್ಕೆ ಯಾವ್ಯಾವ ವಿಷಯ ಬಂದಿದೆಯೋ ಅದೆಲ್ಲ ವಿಷಯವನ್ನು ಕೂಡ, ಆ ಪಾರಮಾರ್ಥಿಕವಾದ ಪ್ರತಿಯೊಂದು ವಿಷಯವನ್ನು ಕೂಡ ಜಿಜ್ಞಸೇತ್, ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು ಅಂತ ಮನುಷ್ಯ ಮಾಡಬೇಕಾದ ಕರ್ತವ್ಯಗಳನ್ನು ಹೇಳಿದೆ. ಕೆಲವು ನಮ್ಮ ಶಾಖೆಗೆ ತಕ್ಕಂತೆ ವೇದಗಳನ್ನು ಮಾತ್ರ ನಾವು ಅಧ್ಯಯನ ಮಾಡ್ತೇವೆ. ಅದೆಲ್ಲ ಯಾಕೆ? ಶಾಖಾಭೇದಂ ಕರ್ಮಭೇದಂ ಸರ್ವಕರ್ಮಕರ್ತೌ ಯಸ್ಮಾತ್ ಅಶಕ್ತಾಹ ಸರ್ವಜಂತವಃ ಶಾಖಾಭೇದಂ ಕರ್ಮಭೇದಂ ವ್ಯಾಸಸ್ತಸ್ಮಾತ್ ಅಚೀಕ್ಲಪತ್. ಎಲ್ಲ ಕರ್ಮಗಳನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ವೇದಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಮಗೊಂದು ಋಗ್ ಶಾಖೆ, ಅವ್ರದ್ದೊಬ್ರು ಯಾರ್ದು ಯಜುಶ್ ಶಾಖೆ,
ಋಕ್ಷಾಖೆಯಲ್ಲಿ ಯಾರ್ದೋ ಕೆಲವರು, ಯಜುಶಾಖೆಯಲ್ಲಿ ಕೆಲವ್ರದ್ದು ಯಾರ್ದೋ ಶುಕ್ಲ ಯಜುರ್ವೇದ, ಮತ್ತೊಬ್ಬರದ್ದು ಯಾರ್ದೋ ಕೃಷ್ಣ ಯಜುರ್ವೇದ ಅಂತೀಗೆಲ್ಲ ಯಾಕೆ ವಿಭಾಗ ಮಾಡ್ತಾರೆ? ಎಲ್ಲವನ್ನೂ ನಾವು ಓದಲಿಕ್ಕೆ ಆಗೋದಿಲ್ಲ ಅಂತ. ಇಷ್ಟು ಶಾಸ್ತ್ರದ ಪ್ರಪಂಚ, ಶಾಸ್ತ್ರದ ಸಾಗರ ಇಷ್ಟು ಗಹನವಾಗಿದೆ. ಅಷ್ಟು ಗಹನವಾಗಿರುವುದರಿಂದ ಅದೆಲ್ಲವನ್ನೂ ನಮ್ಗೆ ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓದಿದ್ದೆಲ್ಲವೂ ನಮ್ಗೆ ಅರ್ಥವೂ ಆಗೋದಿಲ್ಲ, ಅರ್ಥ ಆಗಿದ್ದೆಲ್ಲವೂ ನೆನಪು ಉಳಿಯೋದಿಲ್ಲ. ಇಷ್ಟು ಗಹನವಾಗಿದೆ. ಇಷ್ಟು ಗಹನವಾಗಿದ್ದಾಗ ನಮ್ಮ ಗತಿ ಏನು ಅಂತ ನಮ್ಮಂತಹ ಸಾಮಾನ್ಯರ ಮನಸ್ಸಿನಲ್ಲಿ ಆತಂಕದ ಅಲೆಗಳು ಏಳುವುದು ಸಹಜ. ಅದಕ್ಕೆ ಈ ಅಧ್ಯಾಯದಲ್ಲಿ ಈ ಶ್ಲೋಕ ಭರವಸೆ ಕೊಡ್ತದೆ. ಈ 12ನೇ ಶ್ಲೋಕ, ಗಹನಾನ್ ಸರ್ವಾನ್ ಶಾಸ್ತ್ರಾರ್ಥ ವಿಸ್ತರಾನ್ ತ್ಯಕ್ತ್ವ. ಇಷ್ಟು ಕಷ್ಟವಾಗಿದೆಯಲ್ಲ ಈ ಶಾಸ್ತ್ರ, ಅದನ್ನು ಪರಿತ್ಯಜಿಸು. ಏಕಾಗ್ರವಾದ ಮನಸ್ಸಿನಿಂದ ಈ ನಾರಾಯಣನನ್ನ ಧ್ಯಾಯಸ್ವ, ಅದು ನಿನ್ನ ಕರ್ತವ್ಯ. ಬಿಟ್ಟು ಬಿಡು ಅಂತ ಹೇಳಿದ್ದಾರಲ್ಲ, ಬಿಟ್ಟು ಬಿಡು ಅಂದ್ರೆ ಏನು? ಅಷ್ಟೆಲ್ಲ ಅಧ್ಯಯನ ಮಾಡಬೇಕು, ಯಥಾಶಕ್ತಿ ಅಧ್ಯಯನ ಮಾಡಬೇಕು ಅಂತ ಹೇಳಿದಾರೆ ಅಲ್ಲೆಲ್ಲ ಬೇರೆ ಕಡೆ. ಆನಂದೋ ಹಿ ಫಲಂ ಯಸ್ಮಾತ್ ಶಾಖಾಭೇದೋ ಹ್ಯಶಕ್ತಿಜಃ. ಹೆಚ್ಚೆಚ್ಚು ಕರ್ಮಗಳನ್ನು ಮಾಡಬೇಕು, ಹೆಚ್ಚೆಚ್ಚು ಆ ಕರ್ಮದ ಆಚರಣೆಗಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತೆಲ್ಲ ಶಾಸ್ತ್ರ ನಮ್ಮನ್ನ ಹುರಿದುಂಬಿಸಿದೆ. ಮತ್ತೆ ಇಲ್ಲಿ ಎಲ್ಲ ಶಾಸ್ತ್ರಗಳನ್ನು ಬಿಡುವುದು ಅಂದ್ರೆ ಏನು? ಬಿಡುವುದು ಅಂದ್ರೆ ಪರಮಾತ್ಮನ ಪಾದಕ್ಕೆ ಅದನ್ನು ಬಿಡುವುದು ಅಂತ ಅರ್ಥ. ನಮಗಿದು ಅರ್ಥ ಆಗಲಿಲ್ಲ, ನೀನೇ ನಮಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಪರಮಾತ್ಮನಿಗೆ ಶರಣಾಗತರಾಗುವುದು ಅಂತ ಅರ್ಥ. ಬಿಟ್ಟು ಬಿಡುವುದು, ನಾನು ಇದನ್ನು ಓದುವುದಿಲ್ಲ ಅಂತ ಬಿಟ್ಟು ಬಿಡುವುದು ಅಂತ ಅದಕ್ಕೆ ಅರ್ಥ ಮಾಡಬೇಕಾಗಿಲ್ಲ. ಕೆಲವು ಬಾರಿ ಅತ್ಯಂತ ಸೂಕ್ಷ್ಮವಾದಂತಹ ರಹಸ್ಯಗಳೇನಾದರೂ ಕಂಡು ಬಂದ್ರೆ, ನಾನು ಸಣ್ಣವನಾದ್ರಿಂದ ನನಗಿದೀಗ ಅರ್ಥ ಆಗಲಿಲ್ಲ, ಸಾಧನೆಯ ಒಂದು ಶಿಖರವನ್ನು ನಾನು ಇನ್ನೂ ಏರಿಲ್ಲ, ಏನು ಯಾವ ಶಿಖರವನ್ನು ನಾನು ಏರಬಹುದಾಗಿತ್ತೋ ಅದನ್ನೇ ನಾನು ಇನ್ನೂ ಏರಿಲ್ಲ, ಅದರಿಂದ ನನಗೆ ಅರ್ಥ ಆಗಿಲ್ಲ ಅಂತ ತಿಳಿದುಕೋ. ಅರ್ಥ ಆಗಿಲ್ಲ ಅಂತ ತಿಳ್ಕೊಳ್ಳುವುದೇನಿದೆಯಲ್ಲ ಅದೇ ಬಿಡುವುದು ಅಷ್ಟೇ. ಇನ್ನು ಮುಂದೆ ನೀನು ಅರ್ಥ ಮಾಡಿಸು. ದೊಡ್ಡವರು ಯಾವುದನ್ನು ಅರ್ಥ ಮಾಡ್ಕೊಳ್ತಾರೋ, ಯಾವುದನ್ನು ಆಚರಣೆಗೆ ತರ್ತಾರೋ ಅದು ಆ ಕಡೆ ಇರಲಿ. ನಾನು ಯಾವುದನ್ನು ಅರ್ಥ ಮಾಡಿಕೊಳ್ಳಬಲ್ಲೆನೋ, ಯಾವುದನ್ನು ಆಚರಿಸಬಲ್ಲೆನೋ ಅದೇ ನನಗಿನ್ನೂ ಅರ್ಥ ಆಗಲಿಲ್ಲ, ಅದನ್ನೇ ಇನ್ನೂ ಆಚರಣೆಗೆ ತರ್ಲಿಕ್ಕಾಗಿಲ್ಲ ಅಂತ ಒಂದು ವಿನಮ್ರವಾದ ಮನಸ್ಸಿನಿಂದ ನನಗಿದ ಇನ್ನೂ ಶಾಸ್ತ್ರಗಳನ್ನು ಓದಬೇಕಾಗಿತ್ತು ಓದಲಿಲ್ಲ, ಎಲ್ಲವನ್ನೂ ಓದಬೇಕಾಗಿತ್ತು ಓದಲಿಲ್ಲ, ಅನೇಕ ಸಂಗತಿಗಳನ್ನು ಆಚರಣೆಗೆ ತರಬೇಕಾಗಿತ್ತು ತರಲಿಲ್ಲ ಅಂತ ಒಪ್ಪಿಕೊಳ್ಳುವುದೇನಿದೆಯಲ್ಲ ಅದು ಈ ತ್ಯಕ್ತ್ವ ಅಂದ್ರೆ ಶಾಸ್ತ್ರವನ್ನು ಬಿಡುವುದು ಅನ್ನೋದಕ್ಕೆ ಅರ್ಥ. ನಮಗೆ ಈ ಶಾಸ್ತ್ರಗಳು ಬೇಡ ಅಂತ ಅದನ್ನು ಪರಿತ್ಯಜಿಸುವುದು ಅಂತ ಅದರ ಅರ್ಥ ಅಲ್ಲ. ಈಗ ಪರಮಾತ್ಮನ ಸನ್ನಿಧಿಯಲ್ಲಿ ಅದನ್ನು ಬಿಡುವುದು, ನೀನೇ ನಮ್ಗೆ ಅರ್ಥ ಮಾಡಿಸ್ಬೇಕು ಅಂತ ಅವನನ್ನು ಶರಣು ಹೋಗುವುದೇನಿದೆ ಅದೇ ಶಾಸ್ತ್ರಾರ್ಥದ ತ್ಯಾಗ. ಈ ಒಂದು ಶ್ಲೋಕ ಏನಿದೆ, ಇಂಥ ಒಂದು ಶ್ಲೋಕದ ಅರ್ಥದ ಮನನದ ಒಂದು ಸ್ಫೂರ್ತಿಯಿಂದಲೇ ಈ ಹಿಂದೆ ಭಗವದ್ಗೀತಾದಲ್ಲಿ ಅನ್ಯಥಾ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತೇನೋ ಭಗವದ್ಗೀತಾದ ಶ್ಲೋಕ ಬಂದಿತ್ತು. ಅದಕ್ಕೊಂದು ಅರ್ಥ ಹೇಳಿದ್ದೆ, ತಮಗೆಲ್ರಿಗೂ ಅದು ನೆನಪಿದ್ದಿರಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳನ್ನು ಪರಿತ್ಯಾಗ ಮಾಡು. ಮಾಮೇಕಂ ಶರಣಂ ವ್ರಜ, ನನ್ನನ್ನು ಒಬ್ಬನನ್ನೇ ಶರಣು ಹೋಗು, ನಾನು ನಿನ್ನ ಎಲ್ಲ ಪಾಪಗಳನ್ನು ಪರಿಹರಿಸ್ತೇನೆ. ಮಾ ಶುಚಃ, ನೀನು ದುಃಖಿಸಬೇಡ ಅಂತ ಅಲ್ಲಿ ಆ ಶ್ಲೋಕ ಬರ್ತದಲ್ಲ. ಸರ್ವಧರ್ಮಗಳನ್ನು ಪರಿತ್ಯಜಿಸುವುದಕ್ಕೆ ಭಾಷ್ಯ, ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಅನೇಕ ಸೂಕ್ಷ್ಮಾರ್ಥಗಳನ್ನು ಹೇಳಿದ್ದಾರೆ. ಮನುಷ್ಯ ಧರ್ಮಗಳನ್ನು ಪರಿತ್ಯಜಿಸುವುದು ಅಂದ್ರೆ ಹೇಗೆ? ಪರಮಾತ್ಮನ ಸನ್ನಿಧಿಯಲ್ಲಿ ತಾನು ಧರ್ಮಗಳನ್ನು ಪರಿತ್ಯಜಿಸುವುದು ಅಂದ್ರೆ ಏನು? ಪರಮಾತ್ಮನ ಕುರಿತಾಗಿ ತಾನು ಮಾಡಬೇಕಾದ ಒಂದೇನು ಧರ್ಮ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಇತರ ಧರ್ಮಗಳನ್ನು ಪರಿತ್ಯಜಿಸುವುದು ಅಂದ್ರೆ ಏನು ಅಂತ ಅನೇಕ ರಹಸ್ಯಗಳನ್ನೆಲ್ಲ ಅವರಲ್ಲಿ ಹೇಳಿದ್ದಾರೆ. ಅದಲ್ಲದೆ ಸರ್ವಧರ್ಮ, ನಾವು ನಮ್ಮ ಅನೇಕ ಕರ್ತವ್ಯಗಳಿವೆ, ನಾವು ಶಾಸ್ತ್ರಾಧ್ಯಯನ ಮಾಡಬೇಕಾಗಿದೆ, ಕರ್ಮಗಳನ್ನು ಆಚರಣೆಗೆ ತರಬೇಕಾಗಿದೆ.
ಅದೆಲ್ಲವೂ ಸರ್ವಧರ್ಮಗಳೇ, ನಮ್ಮದೂ ಕೂಡ. ಅವನ್ನೆಲ್ಲ ತ್ಯಕ್ತ್ವ ಬಿಡು, ನನಗೊಬ್ಬನಿಗೆ ಶರಣ್ ಹೋಗು, ನಾನು ನಿನ್ನ ಪಾಪಗಳನ್ನು ಪರಿಹರಿಸ್ತೇನೆ ಅಂತ ಒಂದು ಅರ್ಥವನ್ನು ಅಲ್ಲಿ ಏನು ಹೇಳಿದ್ದಲ್ಲ, ಹಾಗೆ ಆ ಶ್ಲೋಕಕ್ಕೆ ನಾನು ಅರ್ಥ ಮಾಡಿಕೊಳ್ಳಿಕ್ಕೆ, ತಮ್ಮ ಎದುರಿಗೆ ಅದನ್ನು ಹಂಚಿಕೊಳ್ಳಿಕ್ಕೆ ಈ ಒಂದು ಶ್ಲೋಕದ ಸ್ಫೂರ್ತಿಯೇ ಕಾರಣ. ಅಲ್ಲಿಯೂ ಕೂಡ ಪರಿತ್ಯಜಿಸುವುದು ಅಂತಂದ್ರೆ, ಸರ್ವಧರ್ಮಾನ್ ಪರಿತ್ಯಜಿಸುವುದು ಅಂದ್ರೆ, ನಮಗಿದು ಅರ್ಥ ಆಗಲಿಲ್ಲ, ನಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಭಗವಂತನನ್ನು ಶರಣ ಹೋಗುವುದು, ಎಲ್ಲವನ್ನೂ ಅವನಿಗೆ ಬಿಟ್ಟು ಬಿಡೋದು. ಯಾವುದನ್ನ ನನ್ನ ಕೈಯಿಂದ ಮಾಡಿಸ್ಬೇಕಾಗಿದೆಯೋ ನೀನು, ಅದನ್ನ ಆ ಶಕ್ತಿ ನೀನೇ ಕೊಟ್ಟು ನನ್ನ ಕೈಯಿಂದ ಮಾಡಿಸ್ಬೇಕು ಅಂತ ಅವನ ಶಕ್ತಿಗೆ ಅದನ್ನು ಬಿಟ್ಟು ಬಿಡುವುದು, ಅವನ ಪರಾಮರ್ಶೆಗೆ ಅದನ್ನು ಒಡ್ಡಿಕೊಳ್ಳುವುದು. ಸರ್ವಧರ್ಮಾನ್, ಭಗವಂತನ ಅನೇಕ ಧರ್ಮಗಳಿದೆ, ಸೃಷ್ಟಿಕರ್ತೃತ್ವ, ಪಾಲನಕರ್ತೃತ್ವ, ನಾಶಕರ್ತೃತ್ವ ಮೊದಲಾದಂಥ. ಅವನ್ನೆಲ್ಲ ನಮ್ಮಂಥವರು ಸಾಮಾನ್ಯರು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಪರಮಾತ್ಮ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ? ಇದು ಮುಷ್ಟಿ ಸೃಷ್ಟಿವಾದವೇ, ಸಮಸ್ತ ಸೃಷ್ಟಿವಾದವೇ, ಹೇಗೆ? ಇಂಥವೆಲ್ಲ ಅನೇಕ ಭಗವಂತನ ಧರ್ಮಗಳೇ ಇವೆ. ಆ ಭಗವಂತನ ಧರ್ಮಗಳನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಹೋದ್ರೆ ಚಿಂತೆ ಮಾಡಬೇಡ, ಗಹನವಾಗಿದೆ ಅದು, ಶಾಸ್ತ್ರಾರ್ಥ ವಿಸ್ತಾರ ಇದೆ, ಅದನ್ನೆಲ್ಲ ಬಿಡು, ಭಗವಂತನಿಗೆ ಬಿಟ್ಟು ಕೊಟ್ಟು ಬಿಡು. ಅದನ್ನ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನ್ನನ್ನ, ಭಗವಂತನನ್ನ ಶರಣ ಎಂಬುದಾಗಿ, ಶರಣಾಗತ ರಕ್ಷಕ ಎಂಬುದಾಗಿ ತಿಳಿದು ನನ್ನ ಬಳಿಗೆ ಬಾ. ಶರಣ ಮಿತಿ ವ್ರಜ ಅಂತ ಭಗವದ್ಗೀತಾದ ಆ ಮಾತಿಗೆ ಅರ್ಥ ಮಾಡ್ಕೊಳ್ಬೇಕು. ಅದು ನಾನು ಆ ಶ್ಲೋಕಕ್ಕೆ ಹೇಳಿದಂತ ಮಾಡಿಕೊಂಡಂತ ಮತ್ತೊಂದು ಅರ್ಥ. ಹೀಗೆ ಆ ಶ್ಲೋಕಕ್ಕೆ ಹಾಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಇಂಥ ಒಂದು ಈ ಶ್ಲೋಕವೇ ಕಾರಣ. ನಮಗಿದು ಆ ಒಂದು ಎಚ್ಚರಿಕೆಯನ್ನು ಕೊಡ್ತದೆ, ಭರವಸೆಯನ್ನು ಕೊಡ್ತದೆ. ಶಾಸ್ತ್ರಾರ್ಥ ಬಹಳ ಗಹನವಾಗಿದೆ, ನಿನಗೆ ತಿಳಿಯೋದೆಷ್ಟು? ಇದನ್ನು ಅನೇಕ ಬಾರಿ 16 ಬಾರಿ ಹೇಳಿದ್ದಿರ್ಬೇಕು ನಾನು. ನಮಗೆ ಲೌಕಿಕ ವಿಷಯಗಳೇ ಅರ್ಥ ಆಗೋದಿಲ್ಲ. ಯಾಕೆ ಮನುಷ್ಯ ವ್ಯಭಿಚಾರ ಮಾಡಬಾರ್ದು, ಯಾಕೆ ಮದ್ಯಪಾನ ಮಾಡಬಾರ್ದು, ಸರ್ಕಾರ ರೂಪಿಸಿದಂತಹ ನಿಯಮಗಳು, ಕಾನೂನುಗಳನ್ನ ಯಾಕೆ ಮುರಿಯಬಾರದು ಅನ್ನುವುದು ನಮ್ಗೇನು ಅರ್ಥ ಆಗಿದೆ? ಇಂಥ ಲೌಕಿಕ ವಿಷಯಗಳನ್ನೇ ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ ನಮಗೆ, ಅದನ್ನ ಆಚರಣೆ ತರಲಿಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಗಹನವಾದ ಶಾಸ್ತ್ರಾರ್ಥಗಳನ್ನ ನಮ್ಮಂಥವ್ರು ಹೇಗೆ ತಿಳ್ಕೊಳ್ಳಿಕ್ ಸಾಧ್ಯ? ಅಂತೂ ಎಚ್ಚರಿಕೆನೂ ಇದೆ. ಹಾಗೆ ತಿಳ್ಕೊಳ್ಳಿಕ್ ಆಗೋದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಎಲ್ಲ ಕೈ ಚೆಲ್ಲಿ ಕೂತ್ಕೋಬೇಕಾ? ನಾವು ಮಾಡಬೇಕಾದ ಕೆಲಸ ಏನು? ಸಾಧನೆ ಮಾರ್ಗದಲ್ಲಿ ನಾವು ಮುನ್ನುಗ್ಗೋದು ಹೇಗೆ ಅಂತಂದ್ರೆ, ಅನನ್ಯ ಚೇತಾಹ ಧ್ಯಾಯಸ್ವ ನಾರಾಯಣಂ ಅಜಂ ವಿಭುಂ. ನಮ್ಮೆಲ್ರಿಗೂ ನೀನೇ ಆಶ್ರಯ ಅಂತ ಅವನನ್ನು ಧ್ಯಾನಿಸುವುದಷ್ಟೇ. ನಾರಾಯಣ ಅಂದ್ರೆ ನರಾಣಾಂ ಅಯನತ್ವಾಚ ನಾರಾಯಣ. ನರರು ನಾವೆಲ್ಲ, ಅವನಿಗೆ, ನಮ್ಮೆಲ್ಲರ ನರರಿಗೆ ಅವನೇ ಆಶ್ರಯನಾಗಿದ್ದಾನೆ ಅಂತ ಅವನನ್ನು ಧ್ಯಾನಿಸುವುದೇ ಒಂದು ನಮಗೆ ಉಳಿದಿರುವಂತಹ ಮಾರ್ಗ. ತುಂಬಾ ಸರಳವಾಗಿ ನಮಗೆ ಅರ್ಥ ಆಗುವಂತಹ ಮಾತು ಅಂದ್ರೆ ಇದು. ಇನ್ನು ಅನೇಕ ಗಹನವಾದ ವಿಷಯಗಳೇ ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಆದ್ರೆ ನಾರಾಯಣನನ್ನು ಯಾವಾಗಲೂ ಧ್ಯಾನ ಮಾಡಬೇಕು ಅನ್ನುವ ಮಾತು ಮಾತ್ರ ಸರಳವಾಗಿ ಅರ್ಥ ಆಗ್ತದೆ, ಕಷ್ಟ ಇಲ್ಲದೆ ಅರ್ಥ ಆಗ್ತದೆ. ವಿದ್ವಾಂಸರಿಗೂ ಪಂಡಿತರಿಗೂ ಅರ್ಥ ಆಗ್ತದೆ, ಪಾಮರರಿಗೂ ಅರ್ಥ ಆಗ್ತದೆ. ಇಂಥ ಅದ್ಭುತ ಶ್ಲೋಕಗಳನ್ನೆಲ್ಲ ಕಳೆದ ದಿವಸ ನಾವು ನೋಡಿದ್ದೇವೆ. ಅದನ್ನು ಮನನ ಮಾಡಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಮತ್ತೆ ಇವತ್ತು ಅದನ್ನ ನೋಡುವ ಪ್ರಯತ್ನ ಮಾಡಿದ್ದೀವಿ. ಸಾಮೋಪಾಯದ ಒಂದು ಪ್ರಶಂಸೆಯನ್ನು ಮಾಡುವ ಈ ಅಧ್ಯಾಯವನ್ನ ಇವತ್ತು ನೋಡೋಣ. ಸಾಮ್ನಿ ಚಾಪಿ ಪ್ರಧಾನೇಚ ಜಾಯ ಕಿಂ ಭವತೋ ಮತಂ. ಭೀಷ್ಮರನ್ನ ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸಾಮೋಪಾಯ ಮತ್ತು ದಾನೋಪಾಯಗಳಲ್ಲಿ ಯಾವುದು ಶ್ರೇಷ್ಠ ಇದನ್ನು ಹೇಳೋ. ಭೀಷ್ಮರು ಹೇಳ್ತಾರೆ, ಒಬ್ಬರು ನಮ್ಮ ಸಂಪರ್ಕಕ್ಕೆ ಬಂದಂಥವರು ಒಬ್ಬರು ಸಾಮೋಪಾಯದಿಂದ ಸಮಾಧಾನ ಹೊಂದಬಹುದು, ಇನ್ನೊಬ್ಬರನ್ನ ದಾನೋಪಾಯದಿಂದ ಸಮಾಧಾನಗೊಳಿಸಬೇಕಾಗ್ತದೆ. ಅವರವರ ಸ್ವಭಾವವನ್ನು ತಿಳ್ಕೊಳ್ಬೇಕು, ಆ ಕಾಲದಲ್ಲಿ ಯಾವ ಉಪಾಯವನ್ನು ಆಚರಿಸಬೇಕು ಅಂತ ತಿಳ್ಕೊಳ್ಬೇಕಷ್ಟೆ. ಸಾಮೋಪಾಯದಿಂದ ಅತ್ಯಂತ ಕ್ರೂರಿಗಳಾದಂಥವರನ್ನು ಕೂಡ, ಅತ್ಯಂತ ಉಗ್ರ ಸ್ವಭಾವದವರನ್ನಾದವರನ್ನು ಕೂಡ ನಾವು ಸಂತೋಷಪಡಿಸಬಹುದು, ಅವರನ್ನು ಮಣಿಸಬಹುದು.
ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ಹೇಳ್ತೇನೆ ನಿನಗೆ. ಒಬ್ಬ ಬ್ರಾಹ್ಮಣನಿಗೆ ಒಂದು ರಾಕ್ಷಸದ ಭೇಟಿಯಾಗಿತ್ತು. ಆಗ ಆ ಬ್ರಾಹ್ಮಣ ಏನ್ ಮಾಡಿದ ಅಂತ ಅನ್ನೋದನ್ನ ಆ ಅಧ್ಯಾಯದಲ್ಲಿ ನೋಡ್ತೇವೆ. ನಿರ್ಜನವಾದ ಪ್ರದೇಶದಲ್ಲಿ ಓಡಾಡ್ತಾ ಇದ್ದ ಆ ರಾಕ್ಷಸ. ಅವನು ಹಿಡಿದು ತಿನ್ನಬೇಕು ಅಂತ ಇದೊಂದು ರಾಕ್ಷಸ ಅಲ್ಲಿಗೆ ಬಂದಿತ್ತು. ಅವನು ಭಯ ಪಡಲಿಲ್ಲ ಅಂತ ಈ ಮನುಷ್ಯ ಬ್ರಾಹ್ಮಣ ವ್ಯಥೆ ಪಡಲಿಲ್ಲ. ಸಾಮೋಪಾಯವನ್ನೇ ಪ್ರಯೋಗ ಮಾಡಿದ. ಸಾಮೈವ ಅಸ್ಮಿನ್ ಪ್ರಯುಯುಜೆ ನ ಮುಮುಹೆ ನ ವಿವ್ಯಥೆ ನ ಮುಮೋಹ ನ ವಿವ್ಯಥೆ. ಈ ರಾಕ್ಷಸ ಆ ಬ್ರಾಹ್ಮಣನ್ ನೋಡಿದ, ತನ್ನ ನೋಡಿ ಹೆದರ್ತಾ ಇಲ್ವಲ್ಲ ಇವನು, ನನ್ನ ಪ್ರಶ್ನೆಗೆ ಉತ್ತರ ಕೊಡು, ನಾನು ನಿನ್ನ ಬಿಟ್ಟು ಬಿಡ್ತೇನೆ ಅಂತ ಆ ರಾಕ್ಷಸ ಈ ಬ್ರಾಹ್ಮಣನಿಗೆ ಹೇಳಿದಂತೆ. ನಾನು ಬಿಳಿಚಿಕೊಂಡಿದ್ದೇನೆ, ವರ್ಣಹೀನನಾಗಿದ್ದೀನಿ, ಮತ್ತೆ ಕೃಷನೂ ಆಗಿದ್ದೇನೆ. ಇದಕ್ಕೆ ಕಾರಣ ಏನು ಅಂತ ಅನ್ನೋದನ್ನು ಹೇಳು. ನೀನು ಇದನ್ನು ತಿಳಿದಿದ್ರೆ ನಾನು ಈ ಉತ್ತರವನ್ನು ಹೇಳಿದ್ರೆ ಬಿಟ್ಟು ಬಿಡ್ತೇನೆ. ನಾನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದಂತೆ. ಅವನು ಉತ್ತರ ಹೇಳಿಕ್ ತೊಡಗಿದ. ವಿದೇಶಸ್ಥೋ ವಿಲೋಕಸ್ಥ ಅನ್ನುವಂಥ ಒಂದು ಅಧ್ಯಾಯ ಅದು. ಆ ಅಧ್ಯಾಯದಲ್ಲಿ ಹೇಳುವಂತೆ ಅವನ ಜೊತೆಗೆ, ಆ ರಾಕ್ಷಸನ ಜೊತೆಗೆ ಮಾತನಾಡಲಿಕ್ಕೆ ತೊಡಗಿದೆ. ನಿನ್ನ ಬಂಧು ಬಾಂಧವರು, ನಿನ್ನ ಗೆಳೆಯರು ಸಮೀಪದಲ್ಲಿಲ್ಲ. ಯಾರೋ ನಿನಗೆ ತಿಳಿಯದಂತಹ ಜನರ ಜೊತೆಯಲ್ಲಿದ್ದೀನಿ ನೀನೀಗ. ಮಿತಿಮೀರಿದ ವಿಷಯ ಭೋಗದಲ್ಲೂ ಆಸಕ್ತನಾಗಿದ್ದೆ. ಆದ್ರಿಂದ ನೀನು ಬಿಳಿಚಿಕೊಂಡಿದ್ದೆ ಮತ್ತು ದುರ್ಬಲನಾಗಿದ್ದೆ. ನಿನಗೆ ಅನೇಕ ಜನ ಮಿತ್ರರೇನೂ ಇದ್ದಾರೆ. ಅವರನ್ನ ನೀನು ಚೆನ್ನಾಗಿ ನೋಡ್ಕೊಂಡಿದ್ದೆ. ಆದ್ರೆ ಅವರು ತಮ್ಮ ಸ್ವಭಾವದ ಕಾರಣದಿಂದಾಗಿ, ಸ್ವಾಭಾವಿಕವಾದಂತಹ ದೋಷದ ಕಾರಣದಿಂದಾಗಿ, ತಮ್ಮದೇ ಆದ ತಪ್ಪಿನಿಂದಾಗಿ ನಿನ್ನನ್ನು ಬಿಟ್ಟು ಹೊರಟೋಗಿದ್ದಾರೆ. ಆದ್ದರಿಂದ ನಿನಗೆ ಮಿತ್ರರನ್ನು ಕಳ್ಕೊಂಡ ಕಾರಣದಿಂದಾಗಿ ಈ ಒಂದು ಕೃಷತೆ, ಹೀಗೊಂದು ವಿವರಣತೆ. ಅನೇಕ ಜನ ವ್ಯಕ್ತಿಗಳಿದ್ದಾರೆ ನಿನ್ನ ಸುತ್ತಮುತ್ತಲು, ಗುಣದಲ್ಲಿ ನಿನಗಿಂತ ಕಡಿಮೆಯವರು, ಆದರೆ ಐಶ್ವರ್ಯವನ್ನು ನಿನಗಿಂತ ಹೆಚ್ಚಾಗಿ ಗಳಿಸಿದ್ದಾರೆ. ಅವರು ಅಹಂಕಾರಿಗಳಾಗಿ ನಿನ್ನನ್ನು ಅವಮಾನಿಸ್ತಾ ಇದ್ದಾರೆ. ಆದ್ರಿಂದ ನಿನಗೆ ಈ ಸ್ಥಿತಿ ಬಂದಿದೆ. ನೀನು ಒಳ್ಳೆ ಗುಣವಂತ, ವಿದ್ಯಾವಂತ, ವಿನಯಶೀಲ, ಆದರೂ ನಿನ್ನ ಗುಣಗಳನ್ನು ಅರಿತು ಯಾರೂ ಕೂಡ ಸತ್ಕರಿಸ್ತಾ ಇಲ್ಲ, ಸನ್ಮಾನಿಸ್ತಾ ಇಲ್ಲ. ನಿನಗೆ ಸಿಗಬೇಕಾದ ಬೆಲೆ ಸಿಕ್ಕಿಲ್ಲ, ರೆಕಗ್ನಿಷನ್ ಸಿಕ್ಕಲಿಲ್ಲ. ಆದರೆ ಯಾರ್ಯಾರೋ ಗುಣಹೀನರು, ಮೂರ್ಖರು, ಅವರನ್ನೆಲ್ಲ ಸಮಾಜ ಗುರುತಿಸ್ತಾ ಇದೆ. ಅದನ್ನು ನೋಡಿ ದುಃಖಿತನಾಗಿ ನೀನು ಈ ಸ್ಥಿತಿಯನ್ನು ತಲುಪಿದ್ದೆ. ಅವೃತ್ಯ ಕ್ಲಿಶ್ಯಮಾನೋಪಿ, ಜೀವನೋಪಾಯ ಇಲ್ಲದೆ ಕ್ಲೇಶ ಏನೋ ಆಗ್ತಾ ಇದೆ. ಆದರೆ ಹೇಗೆ ಬದುಕೋದು? ಕ್ಲೇಶ ಆಗ್ತಿದೆ ಅಂತ ಕ್ಲೇಶವನ್ನು ಪರಿಹರಿಸಿಕೊಳ್ಳೋದು ಹೇಗೆ? ಪ್ರತಿಗ್ರಹ ಮೊದಲಾದ ಯಾವ ಜೀವನೋಪಾಯವನ್ನು ಕೂಡ ನೀನು ಅವಲಂಬಿಸ್ತಾ ಇಲ್ಲ. ಯಾಕೆಂದ್ರೆ ಆತ್ಮಗೌರವವೇ ಕಾರಣ. ಸ್ವಾಭಿಮಾನ ಇರುವುದರಿಂದ ಇನ್ನೊಬ್ಬರನ್ನ ಬೇಡಿ ಅವ್ರ ಕಡೆಯಿಂದ ಸ್ವೀಕಾರ ಮಾಡುವುದು ನಿನಗೆ ಮನಸ್ಸಿಗೆ ಒಪ್ಪುತ್ತಾ ಇಲ್ಲ. ಅದರಿಂದ ನೀನು ಹೀಗೆ ಕೃಷನಾಗಿ ಬಿಟ್ಟಿದ್ದೆ. ಮಹಾತ್ಮ್ಯಾತ್ ವ್ಯಥಸೆ ನೂನಂ ಅಂತಿದೆಯಲ್ಲ. ಮಹಾತ್ಮ್ಯಾತ್ ಅಂದ್ರೆ ನಿನ್ನ ಮಹಿಮೆಯಿಂದ ಅಂತ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸರಿ ಕಾಣಿಸೋದಿಲ್ಲ. ಮಹಿಮೆ ಅಂದ್ರೆ ಗೌರವ, ಆತ್ಮಗೌರವ, ಆತ್ಮಾಭಿಮಾನ ಅಂತ ಹೀಗರ್ಥ. ನೀನು ಆರ್ಯನಾಗಿದ್ದೆ, ಸಜ್ಜನನಾಗಿದ್ದೆ, ಶ್ರೇಷ್ಠ ಗುಣವುಳ್ಳವನಾಗಿದ್ದೆ. ಆದ್ರಿಂದ
ನಿನ್ನ ಉದಾರ ಸ್ವಭಾವಕ್ಕನುಸಾರವಾಗಿ ಬೇರೆಯವರಿಗೆ ಉಪಕಾರ ಮಾಡ್ತಾ ಇದ್ದಿ, ನಿನಗೆ ತೊಂದರೆ ಆದರೂ ಅದನ್ನು ಸಹಿಸಿಕೊಂಡಿದ್ದೆ. ಆದ್ರೆ ಅವರು ನಿನಗಾಗಿರುವ ತೊಂದರೆಯನ್ನ ನಿನ್ನ ಸೋಲು ಅಂತ ನಿನ್ನನ್ನು ಕಡೆಗಣಿಸ್ತಾ ಇದ್ದಾರೆ. ಅದು ನಿನಗೆ ನೋವು ಕೊಟ್ಟಿದೆ. ನಿನ್ನಿಂದ ಉಪಕಾರವನ್ನು ಪಡ್ಕೊಂಡು ನಿನ್ನನ್ನೇ ಅವರು ನೋಯಿಸ್ತಾ ಇದ್ದಾರೆ. ನಿನ್ನನ್ನ ತಾವು ಗೆದ್ದೆವು ಅಂತ ಅಹಂಕಾರ ಪಡ್ತಾ ಇದ್ದಾರೆ. ನಿನಗೆ ದುಃಖ ಆಗಿದೆ. ಅನೇಕ ಜನ ಈ ಜಗತ್ತಿನಲ್ಲಿದ್ದಾರೆ, ಅವರೆಲ್ಲ ಕಾಮಕ್ರೋಧಾದಿಗಳಿಂದ ಅಭಿಭೂತರಾದವರು. ಆ ಜನರ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀನು ಚಿಂತನೆ ಮಾಡ್ತಾ ಇದ್ದಿ, ಜನ ಈಗ ಯಾಕಿದ್ದಾರೆ, ಯಾಕೆ ಜನ ಸನ್ಮಾರ್ಗದಲ್ಲಿಲ್ಲ, ಹೀಗೆ ಅಮಾರ್ಗವನ್ನು ಯಾಕೆ ತುಳಿದಿದ್ದಾರೆ ಜನ, ಕಾಮಕ್ರೋಧಕ್ಕೆ ಯಾಕೆ ಬಲಿ ಬಿದ್ದಿದ್ದಾರೆ ಅಂತ ನೀನು ಆಲೋಚನೆ ಮಾಡ್ತಾ ಇದ್ದಿ. ಆದ್ರಿಂದ ನೀನು ಕೃಷ್ಣನಾಗಿದ್ದಿ, ಬಣ್ಣ ಕಳೆದುಕೊಂಡಿದ್ದಿ, ಬಿಳಿಚಿಕೊಂಡು ಬಿಟ್ಟಿದ್ದಿ. ನೀನು ಒಳ್ಳೆ ಪ್ರಜ್ಞಾವಂತನೇ, ವಿವೇಕಿಯೇ. ಆದ್ರೆ ಅಜ್ಞಾನಿಗಳು ನಿನ್ನನ್ನ ತಿರಸ್ಕಾರ ಮಾಡಿದ್ದಾರೆ. ಆದ್ರಿಂದ ನಿನಗೆ ಈ ಸ್ಥಿತಿ. ಒಬ್ಬ ನಿನ್ನ ಶತ್ರು ಮಿತ್ರನಂತೆ ನಿನ್ನ ಜೊತೆ ಇದ್ದು ನಿನ್ನನ್ನು ನಂಬಿಸಿ ನಿನ್ನನ್ನು ವಂಚಿಸಿ ಹೋಗಿದ್ದಿರಬೇಕು. ಮಿತ್ರ ಮುಖ ಶತ್ರು. ಅದಕ್ಕಾಗಿ ನಿನಗೆ ಈ ಸ್ಥಿತಿ, ಈ ದುಃಖದಿಂದಾಗಿ ಇಂಥ ಸ್ಥಿತಿ ಬಂದಿದೆ. ಯಾವುದನ್ನೂ ಮುಚ್ಚಿಡದೆ ನಿನ್ನ ಸುತ್ತಮುತ್ತಲಿದ್ದವ್ರ ಜೊತೆಗೆ ಎಲ್ಲವನ್ನೂ ಕೂಡ ನೀನು ಹಂಚಿಕೊಳ್ತಿ, ಮಾತನಾಡಿ ಬಿಡ್ತಿ. ಪ್ರಕಾಶಾರ್ಥ ಗತಿರ್ನೂನಂ ರಹಸ್ಯ ಕುಶಲಃ ಕೃತಿ ತಜ್ಞೈಹಿ ನ ಪೂಜ್ಯಸೇ ನೂನಂ ತೇನಾಸಿ ಹರಿಣಃ ಕೃಶಃ. ರಹಸ್ಯವನ್ನ ನೀನು ಕಾಪಾಡ್ಕೊಳ್ತಾ ಇಲ್ಲ ಅಂತ ಒಬ್ಬರು ಅನುವಾದ ಮಾಡಿದ್ದಾರೆ. ಇಂಥ ನಿನ್ನ ನೇರ ಸ್ವಭಾವದಿಂದಾಗಿ, ಓಪನ್ ಮೈಂಡೆಡ್ನೆಸ್ ನಿಂದಾಗಿ ನೀನು ಈ ಸ್ಥಿತಿಯನ್ನು ತಲುಪಿದ್ದಿ. ರಹಸ್ಯವನ್ನು ಕಾಪಾಡುವುದರಲ್ಲಿ ಕುಶಲನೂ ಆಗಿದ್ದಿ, ವಿದ್ವಾಂಸನೂ ಆಗಿದ್ದಿ. ಆದರೂ ನಿನ್ನನ್ನು ಜನ ಗೌರವಿಸ್ತಾ ಇಲ್ಲ ಅಂತ ಇನ್ನೊಬ್ರು ಅನುವಾದ ಮಾಡಿದ್ದಾರೆ. ಅಲ್ಲಿರೋದನ್ನು ಹೇಳಿದ್ದೇನೆ. ದುಷ್ಟರ ನಡುವೆ ನೀನು ಅನೇಕ ಬಾರಿ ಇರೋ ಪ್ರಸಂಗ ಬಂದ್ರೂ ಯಾವತ್ತು ದುರ್ಮಾರ್ಗಗಳನ್ನ, ಕೆಟ್ಟ ಮಾತುಗಳನ್ನ ಆಡುವವನಲ್ಲ. ಉತ್ತಮವಾದ ಮಾತುಗಳನ್ನೇ ಆಡ್ತಿ. ಆದ್ರೆ ನಿನ್ನ ಗುಣಗಳನ್ನ ಅವ್ರು ಮೆಚ್ಚುತ್ತಾ ಇಲ್ಲ. ಇದರಿಂದ ನಿನಗೆ ದುಃಖ ಆಗಿದೆ. ಧನ, ಬುದ್ಧಿ, ವಿದ್ಯಾ ಇದರಿಂದ ರಹಿತನಾಗಿ ಕೇವಲ ಶಕ್ತಿಯೊಂದನ್ನು ಅವಲಂಬಿಸಿ ದೊಡ್ಡವನಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಿ. ಅದು ನಿನ್ನ ತಪ್ಪಾಗಿ ಕಾಣ್ತಾ ಇದೆ. ಅದರಿಂದ ನೀನು ಕೃಷನಾಗಿದ್ದಿ, ಬಣ್ಣ ಕಳೆದುಕೊಂಡಿದ್ದಿ. ಇದು ಧನ ಬುದ್ಧಿ ಶ್ರುತೈಹಿ ಹೀನಃ ಕೇವಲಂ ತೇಜಸಾನ್ವಿತಃ. ಕೇವಲ ಶಾರೀರಿಕ ಬಲದಿಂದ ಯಾವ ಸ್ಥಾನವನ್ನು ಮಾನವನ್ನು ನೀನು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿಯೋ ನಿನಗದು ಸಿಗಲಿಲ್ಲ. ಆದ್ರಿಂದ ಕೃಷನಾಗಿದ್ದೆ. ತಪಸ್ಸಿನಲ್ಲಿ ಆಸಕ್ತವಾಗಿದೆ ನಿನ್ನ ಮನಸ್ಸು. ಅರಣ್ಯದಲ್ಲಿ ಇರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿ. ನಿನ್ನ ಬಂಧುಗಳು ಅದನ್ನು ಒಪ್ತಾ ಇಲ್ಲ. ಆದ್ರಿಂದ ನೀನು ಹೀಗೆ ದುಃಖಿತನಾಗಿದ್ದೆ. ಇಷ್ಟ ಭಾರ್ಯಸ್ಯತೆ ನೂನಂ ಅಂತ ಒಂದು ಶ್ಲೋಕ. ಅದು ಕೆಲವು ಕಡೆ ಕಾಣಿಸ್ತದೆ, ಕೆಲವು ಕಡೆ ಕಾಣಿಸೋದಿಲ್ಲ. ಸುಂದರಿಯಾದ ಪತ್ನಿ ಇದ್ದಾಳೆ. ಪ್ರಾತಿವೇಶ್ಯೋ ಮಹಾಧನಃ ಯುವ ಸುಲಲಿತ ಕಾಮಿ ತೇನಾಸಿ ಹರಿಣಃ ಕೃಶಃ. ನಿನ್ನ ಮನೆಯ ಪಕ್ಕದಲ್ಲೇ ಯಾವನೋ ಒಬ್ಬ ನವಯುವಕ, ಅವನು ಸುಂದರನಾಗಿದ್ದಾನೆ. ಅವನಿಂದಾಗಿ ನಿನ್ನ ಹೆಂಡತಿಗೆ ಏನಾದರೂ ತೊಂದರೆ ಬರಬಹುದು ಅಂತ ನೀನು ಆಲೋಚನೆ ಮಾಡಿ ಮಾಡಿ ದಣಿದಿದ್ದೀಯ. ಆದ್ರಿಂದ ದುಃಖಿತನಾಗಿದ್ದಿ. ಅನೇಕ ಶ್ರೀಮಂತರ ನಡುವೆ, ಧನವಂತರ ನಡುವೆ ಕೂತ್ಕೊಂಡು ಸಮಯಕ್ಕೆ ಉಚಿತವಾದ ಮಾತುಗಳನ್ನೇನೋ ಹೇಳ್ತಿ. ಆದ್ರೆ ಅವ್ರಿಗೆ ಅದರಿಂದ ಏನು ಪರಿಣಾಮ ಆಗ್ತಿಲ್ಲ. ಅವ್ರು ನಿನ್ನ ಮಾತುಗಳನ್ನೇ ಕೇಳ್ತಾ ಇಲ್ಲ. ಕೆಲವು ಸ್ನೇಹಿತರು
ಯಾವುದೋ ಕಾರಣಕ್ಕಾಗಿ ನಿನ್ನ ಜೊತೆ ಕುಪಿತರಾಗಿದ್ದಾರೆ, ಅವರಿಗೆ ಸಮಾಧಾನ ಹೇಳಿಕ್ ನಿನಗಾಗ್ತಾ ಇಲ್ಲ. ಇದು ಕಾರಣ ಇರಬಹುದು ನಿನ್ನ ನೋವಿಗೆ. ನೂನಂ ಆಸಂಜಯಿತ್ವ ಅಂತ ಮುಂದಿನ ಶ್ಲೋಕ. ಯಾವನೋ ಒಬ್ಬ ನಿನ್ನನ್ನು ಹಿಡಿತದಲ್ಲಿಟ್ಕೊಂಡು ನಿನ್ನ ಕಡೆಯಿಂದ ಯಾವುದೋ ಕೆಲಸ ಮಾಡಿಸ್ಕೋತಾ ಇದ್ದಾನೆ, ಒತ್ತಾಯ ಮಾಡ್ತಾ ಇದ್ದಾನೆ. ಆ ಕೆಲಸವನ್ನು ಮಾಡಿಕೊಡುವುದು ನಿನಗಿನ್ನೂ ಆಗಿಲ್ಲ. ಈ ಒಂದು ಪರಾಧೀನತೆಯಿಂದಾಗಿ ನಿನಗೆ ಈ ದುಃಖ ಬಂದಿದ್ದಿರಬಹುದು. ನೂನಂ ತ್ವಾಂ ಸುಗುಣೇಯುಕ್ತಂ ಪೂಜಯಾನಂ ಸುಹೃದ್ಧ್ರುವಂ. ನೀನು ಸದ್ಗುಣಶಾಲಿಯಾಗಿದ್ದೆ, ಜನ ಕೆಲವರು ನಿನ್ನನ್ನು ಗೌರವಿಸ್ತಾರೆ. ಆದ್ರೆ ನಿನ್ನ ಮಿತ್ರ ಒಬ್ಬ ನಿನ್ನ ಸದ್ಗುಣಗಳನ್ನು ಗಮನಿಸದೆ ತನ್ನ ಪ್ರಭಾವದಿಂದಾಗಿ ನಿನಗೂ ಕೂಡ ಜನರ ಮೆಚ್ಚುಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನಲ್ಲಿ ಸದ್ಗುಣಗಳು ಇರೋದ್ರಿಂದ ಜನ ನಿನ್ನನ್ನು ಮೆಚ್ಚಿದ್ದಾರೆ, ಇದು ವಸ್ತುಸ್ಥಿತಿ. ಆದ್ರೆ ನಿನ್ನ ಆಪ್ತ ಮಿತ್ರ ಒಬ್ಬ ತನ್ನ ಪ್ರಭಾವದಿಂದಾಗಿ ತನ್ನ ಸ್ನೇಹ ನಿನಗೆ ದೊರೆತಿರುವುದರಿಂದ ನಿನ್ನನ್ನು ಜನ ಮೆಚ್ಚುತ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದಾನೆ. ಎಲ್ಲರೆದುರಿಗೂ ಆತರ ಮಾತಾಡ್ತಾನೆ. ಅದು ನಿನಗೆ ನೋವು ಕೊಟ್ಟಿರಬಹುದು. ವಾಸ್ತವಿಕವಾಗಿ ನಿನ್ನ ವ್ಯಕ್ತಿತ್ವವೇ ಜನಪ್ರಿಯವಾದ ವ್ಯಕ್ತಿತ್ವ, ಜನ ನಿನ್ನ ಮೆಚ್ಚುತ್ತಾರೆ. ಆದ್ರೆ ಈ ಸ್ನೇಹಿತ ಹೇಳ್ತಾ ಇದ್ದಾನೆ, ಇವನು ಈ ವ್ಯಕ್ತಿಯಲ್ಲಿ ಸದ್ಗುಣಗಳೇನೂ ಇಲ್ಲ, ಎಲ್ಲ ನನ್ನ ಪ್ರಭಾವದಿಂದಾಗಿ ನನ್ನ ಗೆಳೆತನದಿಂದಾಗಿ ಜನ ಇವನಿಗೂ ಮನ್ನಣೆ ಕೊಡ್ತಾ ಇದ್ದಾರೆ ಅಂತ 4 ಜನರ ಎದುರಿಗೆ ಆಡ್ತಾ ಇದ್ದಾನೆ. ಅದರಿಂದ ನಿನಗೆ ನೋವಾಗಿರಬಹುದು. ಸಂಕೋಚದ ಕಾರಣದಿಂದಾಗಿ ನಿನ್ನ ಮನಸ್ಸಿನಲ್ಲಿರುವಂತಹ ಅಭಿಪ್ರಾಯಗಳನ್ನ ನಿನಗೆ ಎದುರಿಗೆ ಹೇಳಲಿಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಯಾವುದೇ ವಿಷಯವನ್ನು ತೋಡಿಕೊಂಡ್ರೆ ಅದು ಸಫಲ ಆಗ್ತದೋ ಇಲ್ಲೋ, ನಿನ್ನ ಆಲೋಚನೆ ಸಫಲ ಆಗ್ತದೋ ಇಲ್ಲೋ ಅಂತ ನಿನಗೆ ಗೊಂದಲ ಇದೆ. ಅದರಿಂದ ನೀನು ಹೇಳ್ತಾ ಇಲ್ಲ. ಪ್ರಪಂಚದಲ್ಲಿ ಅನೇಕ ತರದ ಅಭಿರುಚಿಗಳಿರುವಂತಹ ಮನುಷ್ಯರಿದ್ದಾರೆ. ನಾನಾ ಬುದ್ಧಿ ರುಚೋ ಲೋಕೆ ಮನುಷ್ಯ ನೂನಮಿಚ್ಛಸಿ ಗೃಹೀತು ಸ್ವಗುಣೈ ಸರ್ವಾನ್ ತೇನಾಸಿ ಹರಿಣಃ ಸ್ಮೃತಃ. ಈ ಶ್ಲೋಕ ನನಗೆ ಬಹಳ ಮಹತ್ವದ್ದಾಗಿ ಕಾಣಿಸ್ತದೆ. ನಾವು ಅನೇಕ ಬಾರಿ ಆಲೋಚನೆ ಮಾಡ್ತಿರ್ತೇವೆ. ನನ್ನನ್ನು ಹಿಡಿದು ಅನೇಕ ಜನ ನಾವೆಲ್ಲ ಏನ್ ತಿಳ್ಕೊಂಡಿರ್ತೀವಿ ನಮ್ಮ ಬಗ್ಗೆ. ನಾವೆಲ್ಲ ದೊಡ್ಡ ಸದ್ಗುಣ ಉಳ್ಳವರು, ತುಂಬಾ ಧಾರ್ಮಿಕವಾದಂತಹ ಸ್ವಭಾವ ಇದ್ದವರು, ಇನ್ನೊಬ್ಬರಿಗಿಂದು ತೊಂದರೆ ಕೊಡದಿರು, ಒಟ್ಟಾರೆ ನಾನೊಬ್ಬ ಆದರ್ಶ ಪುರುಷ ಅಂತೆಲ್ಲ ನಾವು ನಮ್ಮ ಬಗ್ಗೆ ಒಂದು ಗ್ರಹಿಕೆಯನ್ನು ಇಟ್ಕೊಂಡಿರ್ತೇವೆ. ತಾನು ದುಷ್ಟ, ತಾನು ಪ್ರಯೋಜನಕ್ಕೆ ಬರದೇ ಇದ್ದವನು ಅಂತ ತನ್ನ ಬಗ್ಗೆ ಒಂದು ಕೀಳು ಅಭಿಪ್ರಾಯವನ್ನು ಯಾರೂ ಹೊಂದಿರೋದಿಲ್ಲ. ತಾನೊಬ್ಬ ದೊಡ್ಡ ವ್ಯಕ್ತಿ ಅಂತಾನೆ ಪ್ರತಿಯೊಬ್ಬ ವ್ಯಕ್ತಿನೂ ತಿಳ್ಕೊಂಡಿರ್ತಾನೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಅಂತ ಒಂದು ಭಾವನೆ ಇರ್ತದೆ. ಮತ್ತೆ ನನ್ನ ವ್ಯಕ್ತಿತ್ವವನ್ನ ಜನ ಎಲ್ಲ ಮೆಚ್ಚಬೇಕು ಅಂತ ನಾವು ಬಯಸ್ತೇವೆ. ಇದು ನೋಡಿ, ನಮ್ಮಲ್ಲಿ ಒಂದಿಷ್ಟು ಸದ್ಗುಣಗಳಿವೆ, ಅದಕ್ಕಾಗಿ ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಅಂತ ನಮ್ಮಷ್ಟಕ್ಕೆ ನಾವು ಇದ್ದು ಬಿಟ್ರೆ ಏನಾಗೋದಿಲ್ಲ. ನನ್ನಲ್ಲಿ ಗುಣಗಳಿವೆ, ಜನ ಅದನ್ನೆಲ್ಲ ಗುರುತಿಸ್ಬೇಕು, ನನಗೆ ಮನ್ನಣೆ ಕೊಡಬೇಕು, ನನ್ನನ್ನು ರೆಕಗ್ನೈಸ್ ಮಾಡಬೇಕು, ನನಗೆ ಐಡೆಂಟಿಫಿಕೇಶನ್ ಕೊಡಬೇಕು ಅಂತ ನಾನು ಸಮಾಜ ಎಲ್ಲವೂ ನನ್ನ ಗುರುತಿಸಬೇಕು ಅಂತ ಹಂಬಲಿಸ್ತೇನೆ. ನನ್ನ ಗುಣಗಳನ್ನು ಅವ್ರು ಮೆಚ್ಚಬೇಕು ಅಂತ ನಾನು ಅಪೇಕ್ಷೆ ಪಡ್ತೇನೆ. ಇದು ಈಡೇರೋದಿಲ್ಲ. ಯಾಕೆಂದ್ರೆ ಲೋಕದಲ್ಲಿ ನಾನಾ ತರದ ಬುದ್ಧಿ ಇರುವ, ನಾನಾ ಅಭಿರುಚಿಗಳಿರುವಂತಹ ಜನ ಇದ್ದಾರೆ. ಅವರೆಲ್ಲ ನಮ್ಮ ಗುಣಗಳನ್ನು ಯಾಕೆ ಮೆಚ್ಚಬೇಕು, ನಮ್ಮನ್ನ ಯಾಕೆ ಅವ್ರು ಪ್ರಶಂಸಿಸಬೇಕು? ಇದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ಲ. ಲೋಕದಲ್ಲಿರುವ ಉಳಿದೆಲ್ಲ ಜನರನ್ನ ನಾವು ಮೆಚ್ಚುತ್ತಾ ಇದ್ದೇವಾ? ನಾನೊಬ್ಬ ವ್ಯಕ್ತಿ, ನನ್ನನ್ನೊಬ್ಬನ್ ಬಿಟ್ಟು ಉಳಿದ ಅನೇಕ ಜನ, ಇಷ್ಟು ಜನ ಜಗತ್ತಿನಲ್ಲಿ ಏನಿದ್ದಾರೆ ನನ್ನ ಸಂಪರ್ಕಕ್ಕೆ ಬಂದವರು, ಅವರೆಲ್ಲರನ್ನೂ ಕೂಡ ನಾನು ಮೆಚ್ಚಿದ್ದೇನಾ? ಅವರೆಲ್ಲರ ಗುಣಗಳು ನಮಗೆ ಮೆಚ್ಚುಗೆ ಆಗಿವೆಯಾ ಅಂತ ನಮ್ಮನ್ನು ನಾವು ಕೇಳ್ಕೊಳ್ಬೇಕು. ಹಾಗಾಗಿಲ್ಲ ಅಂತಾದ್ರೆ, ಉಳಿದವರ ಗುಣಗಳು ಉಳಿದವರೆಲ್ಲ ಗುಣಗಳನ್ನು ನೋಡಿ ನಾನು ಅವುಗಳನ್ನು ಮೆಚ್ಚಿಲ್ಲ ಅಂತಾದ್ರೆ
ನನ್ನ ಗುಣಗಳನ್ನು ಉಳಿದವರು ಯಾಕೆ ಮೆಚ್ಚಬೇಕು? ನಾನು ಎಲ್ರಿಗೂ ಕೂಡ ಸ್ವೀಕಾರಕ್ಕೆ ಯೋಗ್ಯ ಯಾಕೆ ಆಗಬೇಕು ಅಂತ ಒಂದು ಭ್ರಮೆ ನನಗೆ ಯಾಕೆ ಇರಬೇಕು? ತುಂಬಾ ಸುಂದರವಾದಂಥ ಮಾತು. ಜನರನ್ನು ಮೆಚ್ಚಿಸ್ಲಿಕ್ಕೆ ನಾವು ಬದುಕಬೇಕಾಗಿಲ್ಲ, ನಮ್ಮಷ್ಟಕ್ಕೆ ನಾವು ಬದುಕಬೇಕು, ಭಗವಂತನ ಪ್ರೀತಿಗಾಗಿ ಬದುಕಬೇಕು ಅನ್ನುವ ಎಚ್ಚರ ಬೇಕು ಮನುಷ್ಯನಿಗೆ. ಅದು ಬಿಟ್ಟು ಜನ ನನ್ನನ್ನು ಗುರುತಿಸಬೇಕು, ಗೌರವಿಸಬೇಕು ಅಂತ ಭ್ರಮೆಗೆ ಮನುಷ್ಯ ಬೀಳುವುದರಿಂದ ಅದು ಸಾಧ್ಯವೇ ಆಗದೇ ಇರೋದ್ರಿಂದ ಅತೃಪ್ತನಾಗಿ ಬಿಡ್ತಾನೆ ಮನುಷ್ಯ, ಈ ರಾಕ್ಷಸನಂತೆ. ತುಂಬಾ ಸುಂದರವಾದಂತಹ ಒಂದು ಶ್ಲೋಕ ಅದು. ಅವಿದ್ವಾನ್ ಭೀರುರಲ್ಪಾರ್ಥ. ಹೀಗಿರಬಹುದು, ನೀನೇನು ದೊಡ್ಡ ವಿದ್ಯಾವಂತನಲ್ಲ, ಮಹಾ ದಾನವನ್ನು ಏನು ಮಾಡಿದವನಲ್ಲ, ಆದ್ರೆ ವಿದ್ಯೆಯಿಂದ ಏನೊಂದು ಗೌರವ ಬರಬೇಕು ಸಮಾಜದಲ್ಲಿ, ಆ ಗೌರವವನ್ನು ಅಪೇಕ್ಷಿಸ್ತಾ ಇದ್ದೆ. ಹೇಡಿಯಾಗಿದ್ದಿ ನೀನು, ಆದ್ರೆ ಪರಾಕ್ರಮದಿಂದ ಏನೊಂದು ಗೌರವ ಈ ಜಗತ್ತಿನಲ್ಲಿ ಬರಬೇಕು ಅದನ್ನು ಅಪೇಕ್ಷಿಸ್ತಾ ಇದ್ದೆ. ನೀನೇ ಅಲ್ಪಧನ, ಇನ್ನೊಬ್ಬರಿಗೆ ದಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಹತ್ರ, ಆದ್ರೆ ತಾನೊಬ್ಬ ದೊಡ್ಡ ದಾನಿ ಅನ್ನುವ ಕೀರ್ತಿಯನ್ನು ಗಳಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ. ಇದಕ್ಕೆ ಯಾವುದು ಕೈಗೂಡ್ತಾ ಇಲ್ಲ. ಆದ್ರಿಂದ ನಿನ್ನ ಶರೀರ ಹೀಗಾಗಿದೆ. ಇದು ಕೂಡ ತುಂಬಾ ಸುಂದರವಾದ ಮಾತೆ. ನಮ್ಮ ಇತಿಮಿತಿಗಳ ಅರಿವಿರಬೇಕು ನಮಗೆ. ಏನೋ ಒಂದು ಫಲವನ್ನು ನೀನು ಅಪೇಕ್ಷೆ ಪಟ್ಟಿದ್ದೆ, ಬಹಳ ಕಾಲದಿಂದ ಅದಕ್ಕಾಗಿ ಪ್ರಯತ್ನವೂ ಪಟ್ಟಿ, ಆದ್ರೆ ಅದು ನಿನಗೆ ಸಿಗಲಿಲ್ಲ. ಅದನ್ನು ಬೇರೆ ಯಾರೋ ಒಬ್ರು ಅಪಹರಿಸಿಕೊಂಡು ಹೋಗಿಬಿಟ್ರು. ಅದರಿಂದ ನಿನಗೆ ಇಂಥ ದುಃಖ ಆಗಿದೆ. ನೀನು ಯಾವೊಂದು ಮಹಾಪರಾಧ ಏನು ಮಾಡಿಲ್ಲ, ಅಥವಾ ಮಾಡಿದ್ದು ಕೂಡ ನಿನಗೆ ಅದು ಗಮನಕ್ಕೆ ಬಂದಿಲ್ಲ. ಅಪಶ್ಯಂ ನೂನಂ ಆತ್ಮಕೃತಂ ದೋಷನ್ ಅಪಶ್ಯಂ ಕಿಂಚಿದಾತ್ಮನಿ. ಬೇಕಾದಷ್ಟು ದೋಷಗಳನ್ನೇನು ಮಾಡಿರ್ತಾನೆ ಮನುಷ್ಯ, ಆದ್ರೆ ಯಾವುದು ತನ್ನ ಗಮನಕ್ಕೆ ಬರೋದಿಲ್ಲ. ಆದ್ರಿಂದ ಜನ ನಿನ್ನನ್ನ ನಿಂದಿಸ್ತಾ ಇದ್ದಾರೆ. ಅದು ನೀನ್ ತಿಳ್ಕೊಂಡಿದ್ದೆ ನಾನು ಯಾವುದೋ ಅಪರಾಧವನ್ನು ಮಾಡಿಲ್ಲ, ನಾನೇನು ಹಾಗೆ ಮಾಡಿದ್ದಂಗೆ ನೆನಪಿಲ್ಲ ಅಂತ ಇದ್ದೆ. ಆದ್ರೆ ಜನ ನಿನ್ನನ್ನ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ, ನಿನಗದು ದುಃಖಕ್ಕೆ ಕಾರಣ ಆಗಿದೆ. ಇಲ್ಲೆಲ್ಲ ತುಂಬಾ ಒಂದು ಸುಂದರವಾದ ಸಂದೇಶ ಇದೆ. ಈ ರಾಕ್ಷಸ ಅಂದ್ರೆ ಯಾರು? ನಾವೇ ರಾಕ್ಷಸರು. ನಮಗೆ ಒಬ್ಬ ಮನುಷ್ಯ ಭೇಟಿಯಾಗಿದ್ದಾನೆ, ಅವನು ನಮ್ಮ ದುರ್ಗುಣಗಳನ್ನು ತೋರಿಸ್ತಾ ಇದ್ದಾನೆ. ನಮ್ಮಲ್ಲಿ ದುರ್ಗುಣಗಳು ಇವೆ, ಸದ್ಗುಣಗಳು ಇವೆ, ಎರಡನ್ನೂ ತೋರಿಸಿದ್ದಾನ ಅವನು. ಯಾಕೆ ನಾವು ಅತೃಪ್ತಿಯಿಂದ ಹೀಗಾಗಿದ್ದೇವೆ, ಕೃಶರಾಗಿ ಬಿಟ್ಟಿದ್ದೇವೆ? ಅತೃಪ್ತಿ, ಶರೀರ ಕೃಶವಾಗಿದೆ, ಮನಸ್ಸು ಕೃಶವಾಗಿದೆ, ಮುಖದಲ್ಲಿ ಪ್ರಸನ್ನತೆ ಇಲ್ಲ. ನಮಗೆಲ್ಲ ಈ ಸ್ಥಿತಿ ಬರಲಿಕ್ಕೆ ಅಲ್ಲ ಸಲ್ಲದ ಬಯಕೆಗಳು, ನಮ್ಮನ್ನ ಜನ ಮೆಚ್ಚಬೇಕು, ಗುಣಗಳನ್ನು ಅಳವಡಿಸ್ಕೊಳ್ಬೇಕು, ಸದ್ಗುಣಗಳಾಗಿ ಬಾಳಬೇಕು ಅನ್ನುವ ಎಚ್ಚರ ಇಲ್ಲ. ಜನ ನಮ್ಮನ್ನು ಗೌರವಿಸಬೇಕು ಅನ್ನುವಂಥ ಭ್ರಮೆ, ಇದು ನಮ್ಮೆಲ್ಲರ ಅತೃಪ್ತಿಗೆ ಕಾರಣ. ನಾವೇ ರಾಕ್ಷಸರು. ಅನೇಕ ಜನ ವಿರಕ್ತರಾದಂತಹ ಸಜ್ಜನರಿದ್ದಾರೆ ಈ ಜಗತ್ತಿನಲ್ಲಿ. ಸಜ್ಜನರು ಮನೆಯಲ್ಲಿದ್ದಾರೆ, ಆಮೇಲೆ ಅಸಜ್ಜನರು ಅರಣ್ಯದಲ್ಲಿದ್ದಾರೆ, ಸನ್ಯಾಸಿಗಳು ಗೃಹದಲ್ಲಿ ಆಸಕ್ತರಾಗಿದ್ದಾರೆ. ಅದನ್ನು ನೋಡಿ ನಿನ್ನ ಮನಸ್ಸಿಗೆ ಚಿಂತೆಯಾಗಿದೆ. ಸನ್ಯಾಸಿಗಳು ಮನೆ ಮಂದಿರಗಳನ್ನು ಕಟ್ಟಿಕೊಂಡು ಅದರಲ್ಲಿ ಆಸಕ್ತರಾಗಿ ಬಿಟ್ಟಿದ್ದಾರೆ. ಅದನ್ನು ನೀನು ನೋಡಿ ಚಿಂತೆ ಮಾಡ್ತಾ ಇದ್ದಿ. ಮುಕ್ತಾಂಶ್ಚ ಆವಸಥೆ ಶಕ್ತಾನ್, ಎರಡು ಕಡೆ ಇರುವಂತಹ ಅನ್ವಯವನ್ನು ಅರ್ಥವನ್ನು ಓದಿದ್ದೇನೆ ನಾನು. ಶ್ಲೋಕ ಯಾಕೋ ಅಷ್ಟು ನನಗೆ ಸಮಾಧಾನ ಕೊಡಲಿಲ್ಲ, ಅದರ ಅರ್ಥ ಇದ್ದದನ್ನು ಹೇಳಿದ್ದೇನೆ. ಉಳಿದ ಶ್ಲೋಕಗಳಲ್ಲಿರುವಂತಹ ಅರ್ಥ ಹೇಗೆ ನನಗೆ ಮನಸ್ಸಿಗೆ ಮುಟ್ಟಿತೋ, ಮತ್ತೆ ಹಾಗೆ ನಾನು ಕೂಡ ಅದನ್ನ ಮನಸ್ಸು ಬಿಚ್ಚಿ ಹೇಳಿದ್ದೇನೋ ಹಾಗೆ ಈ ಶ್ಲೋಕವನ್ನು ಹೇಳಲಿಕ್ಕಾಗಿಲ್ಲ. ಯಾಕಂದ್ರೆ ಶ್ಲೋಕದಿಂದ ಏನು ಅರ್ಥ ಹೊಮ್ಮುತ್ತದೆ, ಹೊರಗೆ ಹೊಮ್ಮುತ್ತದೆ ಅನ್ನೋದನ್ನು ನಿರ್ಣಯ ಮಾಡ್ಲಿಕ್ಕಾಗೋದಿಲ್ಲ. ಜನ ನಿನ್ನ ಮಾತಿನ ಮೇಲೆ ವಿಶ್ವಾಸ ಇಡ್ತಾ ಇಲ್ಲ. ಧರ್ಮಾರ್ಥ ಕಾಮಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೆ, ಜನ ನಿನ್ನನ್ನು ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ, ಅದರಿಂದ ನೀನು ಕೃಷನಾಗಿಬಿಟ್ಟಿದ್ದೆ.
ವಿದ್ವಾಂಸನಾಗಿರ್ಬೋದು ನೀನು. ಆದ್ರೆ ಯಾರೋ ಕೆಲವರು ಕೊಟ್ಟಂತ ಪದಾರ್ಥಗಳಿಂದ ಬದುಕಬೇಕಾದಂತ ದೈನ್ಯ ಸ್ಥಿತಿ ಬಂದಿ ನಿನಗೆ. ಅದರಿಂದ ನೀನು ಹೀಗಾಗಿದ್ದೆ ನೋಡಿ. ಇದೆಲ್ಲ ನಮಗೆ ಹೇಳ್ತಾ ಇರುವಂತ ಮಾತುಗಳಿವೆಲ್ಲ. ನಮಗೆ ಇದೊಂದು ದೊಡ್ಡ ಚಿಂತೆ. ಏನ್ ಚಿಂತೆ ಇದು? ಯುಧಿಷ್ಠಿರನಿಗೂ ಇತ್ತು ಚಿಂತೆ, ನಮಗೂ ಇದೆ. ಪಾಪಾನ್ ಪ್ರವರ್ಧತೋ ದೃಷ್ಟ ಕಲ್ಯಾಣಾನ್ ಅವಸೀದತಃ. ಜಗತ್ತಿನಲ್ಲಿ ಪಾಪಿಗಳು ಹೆಚ್ಚುತ್ತಾ ಇದ್ದಾರೆ. ದಿನ ಪಾಪಗಳನ್ನೇ ಜಾಸ್ತಿ ಮಾಡ್ತಾ ಇದ್ದಾರೆ ಜನ. ಪಾಪ ಮಾಡುವವರ ಸಂಖ್ಯೆ ಹೆಚ್ಚುತ್ತಾ ಇದೆ, ಪುಣ್ಯವಂತರು ಕ್ಷೀಣಿಸ್ತಾ ಇದ್ದಾರೆ. ಪುಣ್ಯವಂತರ ಸಂಖ್ಯೆ ಕಡಿಮೆ ಆಗ್ತಿದೆ, ಪಾಪಿಷ್ಠರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೀನು ಅದಕ್ಕೆ ತುಂಬಾ ತಲೆ ಕೆಡಿಸಿಕೊಂಡಿದ್ದೆ, ಯಾಕೆ ಹೀಗೆ ಜಗತ್ತು ಅಂತ. ಇದು ಒಂದರ್ಥ. ಇನ್ನೊಂದು, ಪಾಪಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಅನ್ನೋದು ಒಂದರ್ಥ. ಇನ್ನೊಂದು, ಪಾಪಿಗಳು ಸ್ಥಾನಮಾನಗಳನ್ನು ಪಡೆದು ಅಭಿವೃದ್ಧಿಯನ್ನು ಪಡಿತಾ ಇದ್ದಾರೆ, ಆದ್ರೆ ಪುಣ್ಯವಂತರು ಕ್ಷೀಣಿಸ್ತಾ ಇದ್ದಾರೆ, ಪುಣ್ಯವಂತರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಒಂದರ್ಥ. ಇನ್ನೊಂದು, ಪುಣ್ಯವಂತರು ಕಷ್ಟಕ್ಕೊಳಗಾಗ್ತಾ ಇದ್ದಾರೆ. ಎಂಥ ಕಾಲ ಬಂದು ಹೋಯ್ತಲ್ಲ ಅಂತ ನೀನು ಚಡಪಡಿಸ್ತಾ ಇದ್ದಿ. ಯುಧಿಷ್ಠಿರನು ಹಾಗೆ ಅನ್ಕೊಂಡಿದ್ದ. ದುರ್ಯೋಧನಾದಿಗಳು ದುಷ್ಟರು, ಅವರು ಮೆರೆದಾಡ್ತಾ ಇದ್ದಾರೆ. ಇವತ್ತು ನಾನು ಸದ್ಗುಣಿ, ಆದ್ರೆ ಇಂಥ ಸ್ಥಿತಿ ನನಗೆ ಬಂತು. ಯುಧಿಷ್ಠಿರನು ಹಾಗೆ ಹೇಳ್ತಿದ್ದ, ನಾವು ಹಾಗೆ ಹೇಳ್ಕೊಂಡಿದ್ದೇವೆ. ನಮ್ದು ಸ್ಥಿತಿಯಾಗಿದೆ ಇದು. ನಿನ್ನ ಮಿತ್ರರಿಗೆ ಪ್ರಿಯ ಆಗಬೇಕು ಅಂತ ನೀನೇನೋ ಪ್ರಯತ್ನ ಪಟ್ಟಿದ್ದಿ, ಅವರ ವಿರೋಧವನ್ನು ಪರಿಹಾರ ಮಾಡಬೇಕು ಅಂತ ಹೊರಟಿದ್ದಿ ನೀನು. ಯಾರೋ ಇಬ್ಬರು ಸ್ನೇಹಿತರು ನಿನಗೆ ಅವ್ರ ಜಗಳವನ್ನು ಪರಿಹರಿಸಬೇಕು ಅಂತ, ಆದ್ರೆ ಅದು ನಿನಗಿನ್ನೂ ಕೈಗೂಡಿಲ್ಲ ಆ ಪ್ರಯತ್ನ. ಅದಕ್ಕಾಗಿ ದುಃಖಿತನಾಗಿದ್ದೆ. ಅನೇಕ ಜನ ಶ್ರೋತ್ರಿಯರಾಗಿರ್ಬೇಕಾದವರು, ಶ್ರೋತ್ರಿಯಾಂಶ ವಿಕರ್ಮಸ್ಥಾನ್, ತುಂಬಾ ಶ್ರೋತ್ರಿಯರ ಮನೆತನದಲ್ಲಿ ಹುಟ್ಟಿದವರು ವೇದ ವಿರುದ್ಧವಾದ ಕರ್ಮ ಮಾಡ್ತಾ ಇದ್ದಾರೆ. ನಿಂಗೆ ದುಃಖ ಕೊಟ್ಟಿದೆ. ಅನೇಕ ಜನ ಪ್ರಾಜ್ಞರು, ದೊಡ್ಡ ದೊಡ್ಡವರು ಕೂಡ ಇಂದ್ರಿಯ ಲೋಲುಪರಾಗಿ ಬದುಕು ಬಿಡಬೇಕಾಗ್ತದೆ ಕೆಲವು ಸರಿ. ಇದೆಲ್ಲ ನಿನಗೆ ಮನಸ್ಸಿಗೆ ತುಂಬಾ ವ್ಯಥೆ ಮಾಡಿದೆ. ಮನ್ಯೆ ಅನುಧ್ಯಾಯಿಸಿ ಜನಾನ್, ಜನ ಯಾಕೆ ಹೀಗೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡಿದ್ದಿ ನೀನು. ತೇನಾಸೆ ಹರಿಣಃ ಕೃಶಃ. ಇಷ್ಟೆಲ್ಲ ಸಾಂತ್ವನದ ಮಾತುಗಳನ್ನು ಹೇಳಿದ ಆ ಬ್ರಾಹ್ಮಣ ರಾಕ್ಷಸನಿಗೆ. ಆ ರಾಕ್ಷಸ ಆ ಬ್ರಾಹ್ಮಣನನ್ನ ಸಂಯೋಜ್ಯ ಅರ್ಥೈ ಮುಮೋಚ, ಒಂದಿಷ್ಟು ಅವನಿಗೆ ಸಂಪತ್ತು ಇತ್ಯಾದಿಗಳನ್ನು ಕೊಟ್ಟು ಆತನನ್ನು ಮೆಚ್ಚಿ ತಾನು ಹೊರಟೋಗ್ಬಿಟ್ಟಂತೆ ಆ ರಾಕ್ಷಸ. ಹೀಗೆ ಈ ರಾಕ್ಷಸ ಅಂದ್ರೆ ನಾವೇ. ನಮ್ಮಲ್ಲೇ ಅನೇಕ ಸದ್ಗುಣಗಳು ಇವೆ, ದುರ್ಗುಣಗಳು ಇವೆ, ಅನೇಕ ತರದ ಭ್ರಮಗಳು ಇವೆ. ಸಮಾಜ ನಮ್ಮನ್ನು ಮೆಚ್ಚಬೇಕು, ನಾವು ಹೇಳಿದ್ದನ್ನೆಲ್ಲ ಅದು ಬೆಲೆ ಕೊಟ್ಟು ಕೇಳಬೇಕು ಅನ್ನುವಂಥ 108 ನಿರೀಕ್ಷೆಗಳು, ಆಕಾಂಕ್ಷೆಗಳು ಬೇರೆ. ಅತೃಪ್ತವಾದ ಆತ್ಮರು ನಾವೆಲ್ಲರೂ. ಈ ಅತೃಪ್ತಿಯಿಂದಾಗಿ ನಾವೆಲ್ಲ ರಾಕ್ಷಸರಾಗಿ ಬಿಟ್ಟಿದ್ದೇವೆ. ತೃಪ್ತನಾದವನು ಈ ರಾಕ್ಷಸತ್ವದಿಂದ ಮನುಷ್ಯತ್ವದಿಂದ ಮೇಲೆ ಹೋಗ್ತಾನೆ, ಅತೃಪ್ತನಾದವನು ರಾಕ್ಷಸನಾಗಿ ಉಳಿತಾನೆ ಅಂತ ಆ ಒಂದು ಅಧ್ಯಾಯದ ಸಂದೇಶ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.